ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿನಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಯಜ್ಞಮುಪಾಸ್ಮಹೇ. ಜಗತ ಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಕಾರ್ತೀಕ ಮಾಸದ ಭಾನುವಾರ ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿಯನ್ನು ಕೂಡ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಮಹಾವಿಷ್ಣುನನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಭಾನುವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭವನ್ನು ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಸೈಕಲ್ ಪ್ಯೂರ್ ಅಗರಬತ್ತಿ. ಪ್ರತಿನಿತ್ಯ ನಿಮ್ಮೆಲ್ಲರ ವಾಸ್ತುಗೃಹದ ಪೂಜಾಗೃಹದಲ್ಲಿ ಬೆಳಗಲಿ ಸೈಕಲ್ ಪ್ಯೂರ್ ಅಗರಬತ್ತಿ. ಇನ್ನು ಸಾಯಿ ಶುಭ್ ಟೂರ್ಸ್, ಆಧ್ಯಾತ್ಮಿಕ ದೇವಾಲಯಗಳಾದ ಪುರಾಣ ಪ್ರಸಿದ್ಧಿ ಕ್ಷೇತ್ರಗಳಾದ ಪುರಿ ಜಗನ್ನಾಥ್, ಗಯಾ, ಕಾಶಿ, ವಾರಣಾಸಿ ಇಂತಹ ಪುಣ್ಯಕ್ಷೇತ್ರಗಳಿಗೆ ವಿಶೇಷವಾಗಿರತಕ್ಕಂಥ ದರ್ಶನ ಹಾಗೂ ವಿಶೇಷವಾಗಿರತಕ್ಕಂಥ ಪ್ಯಾಕೇಜ್ಗಳಿಗಾಗಿ ಸಂಪರ್ಕಿಸಿ ಸಾಯಿ ಶುಭ್ ಟೂರ್ಸ್. ಇವರ ಶಾಖೆಗಳು ಮಲ್ಲೇಶ್ವರಂ ಮತ್ತು ಯಲಹಾಂಕ. ಇನ್ನು ಶ್ರೀ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯ ಉತ್ಪನ್ನಗಳು. ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಕಾರ್ತೀಕ ಮಾಸದ ಭಾನುವಾರ ಮಹಾವಿಷ್ಣುವನನ್ನು ಪ್ರಾರ್ಥನೆಯನ್ನು ಮಾಡತಕ್ಕಂಥ ವಾರ, ಪರಮೇಶ್ವರನನ್ನು ಪ್ರಾರ್ಥನೆಯನ್ನು ಮಾಡತಕ್ಕಂಥ ವಾರ. ಇವರಿಬ್ಬರ ಪ್ರಾರ್ಥನೆಯನ್ನು ಮಾಡೋದ್ರ ಜೊತೆ ಈ ಕಡೆ ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿಯನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡತಕ್ಕಂಥ ವಾರ. ಅದರಲ್ಲೂ ಬಹಳ ವಿಶೇಷವಾಗಿ ಬುಧವಾರ ಅಯ್ಯಪ್ಪ ಸ್ವಾಮಿಯ ಜನ್ಮದಿನ. ಇವತ್ತಿನ ದಿವಸ ಭಾನುವಾರ. ಇವತ್ತೂ ಕೂಡ ಎಲ್ಲೆಲ್ಲೂ ಕೂಡ ಅಯ್ಯಪ್ಪ ಸ್ವಾಮಿಯ ಭಕ್ತಾದಿಗಳು, ಮಾಲಾಧಾರಿಗಳು ಬಹಳ ವಿಶೇಷವಾಗಿರ್ತಕ್ಕಂಥ ಪೂಜಾ ಅನುಷ್ಠಾನವನ್ನು ನೆರವೇರಿಸ್ತಾನೆ ಬರ್ತಾ ಇರ್ತಾರೆ. ಅದರಲ್ಲೂ ಮಾಲಾಧಾರಿಗಳು ನೆರವೇರಿಸ್ತಾ ಇರ್ತಕ್ಕಂಥ ಆ ಒಂದು ಪೂಜಾನುಷ್ಠಾನ ಆಗಿರ್ಬೋದು, ವ್ರತಾನುಷ್ಠಾನ ಆಗಿರ್ಬೋದು, ಇದೆಲ್ಲವೂ ಕೂಡ ಅತ್ಯದ್ಭುತವಾಗಿ ನೆರವೇರ್ತಾ ಇದೆ. ಇದೆಲ್ಲದರಲ್ಲೂ ಕೂಡ ಪ್ರಮುಖ ಇರೋದರಲ್ಲಿ ಸ್ವಲ್ಪ ಕಷ್ಟ ಎನಿಸತಕ್ಕಂಥದ್ದು ಏನಪ್ಪ, ಎಲ್ಲೋ ಒಂದು ಕಡೆ ಆ ಬೆಳಗಿನ ಜಾವ ಆ ಒಂದು ತಂಪಿನ ವಾತಾವರಣ, ಆ ಒಂದು ಮಂಜಿನ ವಾತಾವರಣದಲ್ಲಿ ತಣ್ಣೀರಿನ ಸ್ನಾನವನ್ನು ಮಾಡ್ತಕ್ಕಂಥದ್ದು ಇದೆಯಲ್ಲ, ಎಲ್ಲೋ ಒಂದು ಕಡೆ ಆ ಕ್ಷಣ ಕಷ್ಟ ಅನ್ನಿಸ್ಬೋದು. ಆ ಕಷ್ಟವನ್ನು ಇಷ್ಟವಾಗಿ ಭಕ್ತಿಯಿಂದ ಶ್ರದ್ಧೆಯಿಂದ ನಾವು ನೆರವೇರಿಸ್ಕೊಂಡು ಬಂದರೆ ನಿಜಕ್ಕೂ ಹೇಳ್ತೀನಿ, ಏನೋ ಒಂದು ರೀತಿ ಖುಷಿ, ಏನೋ ಒಂದು ರೀತಿ ಸಂತಸ. ಆ ಕ್ಷಣ ನಾವು ಅಂದ್ಕೊಳ್ತೀವಿ ತಣ್ಣೀರಿನ ಸ್ನಾನವನ್ನು ಮಾಡತಕ್ಕಂಥದ್ದು ಎಲ್ಲೋ ಒಂದು ಕಡೆ ಏನಪ್ಪ ತೀರಾ ಇಷ್ಟು ಕಷ್ಟನಾ, ಈ ಚಳಿನಲ್ಲಿ ಏನು ತಣ್ಣೀರು ಸ್ನಾನ ಮಾಡೋದು ಅಂತ ಹೇಳಿ ಎರಡು ಬಿಂದಿಗೆ ನೀರು ಹಾಕ್ಕೊಳ್ಳೋ ತನಕ ಅಷ್ಟೇ, 2 ಜಗ್ ನೀರು ಹಾಕ್ಕೊಳ್ಳೋ ತನಕ ಅಷ್ಟೇ. ಅದಾದ ಮೇಲೆ ಆಟೋಮೆಟಿಕ್ಕಾಗಿ ದೇಹ ಹೊಂದ್ಕೊಂಡ್ಬಿಡುತ್ತೆ. ಹಿಂಗೆ ಹೇಳ್ತಾರೆ ಹೊಂದ್ಕೊಂಡ್ಬಿಡುತ್ತೆ ಅಂತ. ಆದ್ರೂ ಕೂಡ ಆ ತಣ್ಣೀರಿನ ಸ್ನಾನ ನೀವು 1-10 ಜಗ್ ಹಾಕ್ಕೊಳ್ಬೇಕಾದ್ರೂ, ಪ್ರತಿ ಜಗ್ ಹಾಕ್ಕೊಳ್ಬೇಕಾದ್ರೂ ಕೂಡ ದೇಹವನ್ನು ನಡಗಿಸ್ಬಿಡತ್ತೆ. ಇರಲಿ, ಅದೇ ಆ ಒಂದು ವ್ರತದಲ್ಲಿರ್ತಕ್ಕಂಥ ಒಂದು ಖುಷಿ, ಒಂದು ಸಂತಸ. ತಾವು ಒಬ್ಬರೇ ಸ್ನಾನ ಮಾಡಿದಾಗ ಆ ಕ್ಷಣ ಏನಪ್ಪ ಇಷ್ಟು ಚಳಿ ಇದೆ ಅಂತ ಅನಿಸ್ಬೋದು. ಆದರೆ ತಾವು ನಿಮ್ಮ ಜೊತೆಯಲ್ಲಿರ್ತಕ್ಕಂಥವ್ರೆಲ್ಲರ ಜೊತೆನೂ ಕೂಡ ಸ್ನಾನವನ್ನು ಮಾಡಬೇಕಾದ್ರೆ ಪಕ್ಕದಲ್ಲಿರ್ತಕ್ಕಂಥವ್ರು ನಡಗ್ತಾ ಇರೋದನ್ನು ನೋಡಿದ್ರೆ ನಮ್ಮ ಮನಸ್ಸಿಗೆ ಏನೋ ಅನಿಸುತ್ತೆ, ಸಂತೋಷ. ನೋಡಪ್ಪ ಇವನು ತಣ್ಣೀರು ಸ್ನಾನ ಮಾಡೋಕ್ಕೆ ಯಾವ ರೀತಿ ನಡಗ್ತಾರಲ್ಲಪ್ಪ ಅಂಥೇಳಿ. ಅದೇ ಆ ಜಾಗದಲ್ಲಿ ನಾವು ನಿಂತ್ಕೊಂಡು ತಣ್ಣೀರನ್ನು ಹೊಯ್ಕೋಬೇಕಾದ್ರೆ ಅದು ಯಾವ ರೀತಿ ಇರುತ್ತೆ ಅನ್ನೋ ಒಂದು ಅನುಭವವನ್ನು ಅನುಭವಿಸ್ತಾ ನಡೆಸ್ತಕ್ಕಂಥದ್ದೇ ಒಂದು ರೀತಿ ಸಂತಸ. ಅದರಲ್ಲೂ ಈ ಒಂದು ಅಯ್ಯಪ್ಪ ಸ್ವಾಮಿ ವ್ರತದಲ್ಲಿ ಮಾತ್ರ ಒಂದಿಷ್ಟು ಕಟ್ಟುಪಾಡುಗಳನ್ನು ನಿಭಾಯಿಸ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ಬಹಳ ಕಷ್ಟ ಅನಿಸುತ್ತೆ. ಆದರೆ ಆ ಎಲ್ಲ ಕಷ್ಟವನ್ನು ಕೂಡ ಪಕ್ಕದಲ್ಲಿಟ್ಟು ಆ ಕಷ್ಟ ಎಂಬತಕ್ಕಂಥ ಮನಸ್ಥಿತಿಯನ್ನು ದೂರ ಮಾಡಿ ಇಷ್ಟದಿಂದ ಅಯ್ಯಪ್ಪ ಸ್ವಾಮಿಯನ್ನು ಆರಾಧನೆಯನ್ನು ಮಾಡ್ತಾ ಅಯ್ಯಪ್ಪ ಸ್ವಾಮಿಯ ಶರಣುಘೋಷ ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ ಈ ಒಂದು ನಾಮಮಂತ್ರವನ್ನು ಸ್ಮರಿಸ್ತಾ ಜಪ ಮಾಡ್ತಾ ನಾವು ಅಯ್ಯಪ್ಪ ಸ್ವಾಮಿಯ ವ್ರತವನ್ನು ಮಾಡೋದರಿಂದ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀವಿ. ಈಗ ಸಾಧಾರಣವಾಗಿ ನಾವೆಲ್ಲರೂ ಕೂಡ ಏನು ಮಾಡ್ತೀವಿ, ಅಯ್ಯಪ್ಪ ಸ್ವಾಮಿ ವ್ರತವನ್ನು ಮಾಡ್ತಾ ಇರತಕ್ಕಂಥ ಮಾಲಾಧಾರಿಗಳು ಏನು ಮಾಡ್ತೀವಿ, ತಪ್ಪನ್ನು ಮಾಡ್ತೀವಿ. ಮಾಡಿದ್ದಾದಮೇಲೆ ಬೆಳಗಿನ ಸ್ನಾನ ಆದಮೇಲೆ, ಸಂಜಾಕಾಲದ ಸ್ನಾನ ಆದಮೇಲೆ ನಾನು ಮಾಡಿರ್ತಕ್ಕಂಥ ಸಕಲ ಅಪರಾಧಗಳನ್ನೂ ಕೂಡ ಮನ್ನಿಸಿಬಿಡಪ್ಪ, ಹರಿಹರಸನಾನಂದ ಚಿತ್ತನಯ್ಯನಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ ಅಂಥೇಳಿ ಆ ಒಂದು ಮಂತ್ರವನ್ನು ಹೇಳಿ ನಾವು ಅಯ್ಯಪ್ಪ ಸ್ವಾಮಿನ ಕ್ಷಮೆ ಯಾಚಿಸ್ತೀವಿ. ಒಂದು ಹೇಳ್ತೀನಿ, ತಪ್ಪನ್ನು ಮಾಡತಕ್ಕಂಥದ್ದು ಹೌದು. ಅಯ್ಯಪ್ಪ ಸ್ವಾಮಿಯ ಮಾಲಾಧಾರಿಗಳು ಅಂತಂದಮೇಲೆ ಮೊದಲನೇದಾಗಿ ಬಹಳ ಶ್ರದ್ಧೆ, ಬಹಳ ಗಮನ ಇರಬೇಕು.
ಗೊತ್ತಿದ್ದೇ ಗೊತ್ತಿಲ್ಲದೇನೋ ಮಾಡ್ತಕ್ಕಂಥ ತಪ್ಪುಗಳು ಒಂದು ರೀತಿ ಆದರೆ ತಪ್ಪು ತಪ್ಪೇ. ನೋಡಿ, ಈಗ ನಾನು ಹೇಳ್ತಕ್ಕಂಥ ಈ ಒಂದು ಪದ ಎಲ್ಲೋ ಒಂದು ಕಡೆ ಮನಸ್ಸಿಗೆ ಬೇರೆ ರೀತಿ ಇರತಕ್ಕಂಥ ಒಂದು ಭಾವನೆಗಳೇ ಭಾಸವಾಗ್ಬೋದು. ನೋಡಿ, ಇಷ್ಟು ಕುಡಿದ್ರೂ ವಿಷಾನೆ. ಹಾಗೆ ನಾವು ಮಾಡ್ತಕ್ಕಂಥ ತಪ್ಪು ಕೂಡ ಹಾಗೆ, ಇಷ್ಟು ಮಾಡಿದ್ರೂ ತಪ್ಪೇ. ಹಾಗಾಗಿ ನಾವು ಮಾಡ್ತಕ್ಕಂಥ ಈ ಒಂದು ವ್ರತಾನುಷ್ಠಾನ, ನಾವು ನಡ್ಕೊಳ್ತಕ್ಕಂಥ ರೀತಿ ನೀತಿ ಇದೆಲ್ಲದರಲ್ಲೂ ಕೂಡ ಬಹಳ ಜೋಪಾನವಾಗಿರಬೇಕು. ಅಯ್ಯಪ್ಪ ಸ್ವಾಮಿ ಅಂತಂದರೆ ಆತನದ್ದು ಕಠೋರ ಬ್ರಹ್ಮಚರ್ಯ ವ್ರತ. ನಾವು ಅಷ್ಟೇ ಶ್ರದ್ಧಾಭಕ್ತಿಯಿಂದ ಆ ಒಂದು ಬ್ರಹ್ಮಚರ್ಯ ವ್ರತವನ್ನು ಪಾಲಿಸ್ತಾ ಹೋಗಬೇಕು. ಈ ಒಂದು ವಿಚಾರವನ್ನು ತಿಳಿಸ್ತಾ ಇನ್ನು ಇವತ್ತಿನ ದಿನದ ವಿಶೇಷತೆಯನ್ನು ತಿಳ್ಕೊಳ್ಬೇಕು, ಪಂಚಾಂಗ ಶ್ರವಣವನ್ನು ಕೂಡ ತಿಳ್ಕೊಳ್ಬೇಕಲ್ವಾ. ಹಾಗಾಗಿ ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಇವತ್ತಿನ ದಿನದ ವಿಶೇಷತೆಯನ್ನು ಪ್ರಾರಂಭವನ್ನು ಮಾಡಬೇಕು, ಪಂಚಾಂಗ ಶ್ರವಣವನ್ನು ಕೂಡ ಮಾಡಬೇಕಲ್ವ. ಹಾಗಾಗಿ ಮೊದಲನೇದಾಗಿ ಮಾತನಾಡ್ತಕ್ಕಂಥ ಮನಸ್ಸರಿಗೆ ಚಿಕ್ಕದಾಗಿ ಚುಟುಕಾಗಿರ್ತಕ್ಕಂಥ ಒಂದು ಪೂಜಾನುಷ್ಠಾನ, ಪಂಚಾಂಗ ಶ್ರವಣಕ್ಕೂ ಕೂಡ ತಾಳೆಗರಿಗೂ ಕೂಡ ಬಹಳ ವಿಶೇಷವಾಗಿ ಪೂಜಾನುಷ್ಠಾನವನ್ನು ಸಲ್ಲಿಸಿದ್ದಾದ ನಂತರ ಇಮ್ಮಿಡಿಯೇಟಾಗಿ ಪಂಚಾಂಗ ಶ್ರವಣವನ್ನು ಮಾಡೋಣ. ಇವತ್ತಿನ ದಿವಸ ಕಾರ್ತೀಕ ಮಾಸ ಶಿವನ ಅನುಷ್ಠಾನ, ಅದರಲ್ಲೂ ಕಾರ್ತೀಕ ಮಾಸದ ಪ್ರತಿ ಭಾನುವಾರವನ್ನು ಕೂಡ ನಾವು ಶಿವನ ಒಂದು ಸಾನ್ನಿಧ್ಯಗಳಿಗೆ ಭೇಟಿ ನೀಡತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಆದರೆ ಕೈಲಾಗತಕ್ಕಂಥವ್ರು, ಶಕ್ತಿ ಇರತಕ್ಕಂಥವ್ರು ಎಲ್ಲ ಶಿವನ ಸಾನ್ನಿಧ್ಯಕ್ಕೂ ಕೂಡ ಭಗವಂತನ ದರ್ಶನವನ್ನು ಮಾಡ್ಕೊಂಡು ಬರ್ತಾರೆ. ಆದರೆ ಕೈಲಾಗಿಲ್ಲದೆ ಇರತಕ್ಕಂಥವ್ರಿಗೆ ಸ್ವಲ್ಪ ಕಷ್ಟ ಅಲ್ವಾ. ಇವತ್ತಿನ ದಿವಸ ಈ ಭಾನುವಾರ, ಕಾರ್ತೀಕ ಮಾಸದ ಭಾನುವಾರ, ಅದರಲ್ಲೂ ಭಾನುವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರಿಗೂ ಕೂಡ ನಾನು ಬಹಳ ಶಕ್ತಿಯುತವಾಗಿರತಕ್ಕಂಥ ಒಂದು ಶಿವನ ಸಾನ್ನಿಧ್ಯದ ದರ್ಶನವನ್ನು ಮಾಡಿಸ್ತೀನಿ. ಆದರೆ ಅದು ಯಾವ ಸಾನ್ನಿಧ್ಯ, ಯಾವ ದೇವಸ್ಥಾನ, ಎಲ್ಲಿಯದ್ದು, ಅಲ್ಲಿಯ ಶಕ್ತಿ ಏನು, ಅದೆಲ್ಲದರ ಬಗ್ಗೆ ಅರಿವನ್ನು ಈಗ ತಿಳಿಸ್ಕೊಡೋದಿಲ್ಲ. ಮುಂದಿನ ಭಾಗದಲ್ಲಿ ಪಟ್ಟಂತ ರಾಶಿಫಲ ಪ್ರಾರಂಭ ಮಾಡಿ ಮುಗಿಸಿ ಅದಾದ ಮೇಲೆ ತಮ್ಮೆಲ್ಲರಿಗೂ ಕೂಡ ಕ್ಷೇತ್ರ ದರ್ಶನವನ್ನು ಮಾಡಿಸೋನಿದ್ದೇನೆ. ತಾವೆಲ್ಲರೂ ಕೂಡ ಕಾಯ್ತಾರೆ. ಇನ್ನು ಸಮಯದ ಅಭಾವ ಸಾಕಷ್ಟು ಇದೆ. ಪಟ ಅಂತ ಪೂಜಾನುಷ್ಠಾನವನ್ನು ಮುಗಿಸಿ ಪಂಚಾಂಗ ಶ್ರವಣವನ್ನು ಮಾಡೋಣ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವముపాస్మహే. ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ. ಉರ್ವಾರುಕಮಿವ ಬಂಧನಾನ್ ಮೃತ್ಯೋರ್ಮುಕ್ಷೀಯಮಾಮೃತಾತ್. ಏತೇ ಸಹಸ್ರಮೈಷಂ ಪಾಶಾ ಮೃತ್ಯೋಮತ್ಯಾಯ ಹಂತವೇ. ತಾನಿಜ್ಞಸ್ಯ ಮಾಯಯಾ ಸರ್ವಾನವ ಯಜಾಮಹೇ. ಮೃತ್ಯವೇ ಸ್ವಹ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ. ನಮಸ್ತಸ್ಯೈ ನಮೋ ನಮಃ. ಓಂ ನಮಃ ಶಿವಾಯ. ಓಂ ವನಸ್ಪತಿರಸೋತ್ಪನ್ನೋ ಗಂಧಾಢ್ಯೋ ಗಂಧವುತ್ತಮಃ. ಆಗ್ನೇಯಃ ಸರ್ವದೇವಾನಾಂ ಧೂಪೋಯಂ ಪ್ರತಿಗೃಹ್ಯತಾಂ. ದಿವ್ಯಧೂಪಮಾಘ್ರಾಪಯಾಮಿ ಧೂಪಂ ಧರುಷಯಾಮಿ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಬಹಳ ವಿಶೇಷವಾಗಿ ಪೂಜಾನುಷ್ಠಾನವನ್ನು ಸಲ್ಲಿಸಿರ್ತಕ್ಕಂಥದ್ದಾಯಿತು. ಇನ್ನು ಈಗ ಪಂಚಾಂಗ ಶ್ರವಣವನ್ನು ಮಾಡಿಬಿಡೋಣ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಶ್ರೀ ಶೋಭಕೃತ್ನಾಮ ಸಂವತ್ಸರೆ ದಕ್ಷಿಣಾಯನೆ ಶರದೃತೌ ಕಾರ್ತೀಕ ಮಾಸ ಶುಕ್ಲಪಕ್ಷ ಭಾನುವಾರ 26/11/2023 ಚತುರ್ದಶಿ ಭರಣಿ ನಕ್ಷತ್ರ. ಇವತ್ತಿನ ದಿವಸ ಬಹಳ ವಿಶೇಷವಾಗಿ ಚತುರ್ದಶಿ ಇರ್ತಕ್ಕಂಥದ್ದು ಒಂದು ರೀತಿ. ಭರಣಿ ನಕ್ಷತ್ರ ಬಂದಿರತಕ್ಕಂಥವ್ರು, ಭರಣಿ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥವ್ರು ಯಾರೆಲ್ಲ ಇದ್ದೀರಿ, ಯಾರೆಲ್ಲ ಇವತ್ತಿನ ದಿವಸ ಹುಟ್ಟುಹಬ್ಬವನ್ನು ಆಚರಣೆಯನ್ನು ಮಾಡ್ಕೊಳ್ತಾ ಇದ್ದೀರಿ, ತಮ್ಮೆಲ್ಲರಿಗೂ ಕೂಡ ವಸುಧೈವ ಕುಟುಂಬಕಂ ಜಿ ಕನ್ನಡದ ವತಿಯಿಂದ, ಮಹರ್ಷಿವಾಣಿ ಕಾರ್ಯಕ್ರಮದ ವತಿಯಿಂದ, ಗುರೂಜಿಯವರ ಒಂದು ಆಶೀರ್ವಾದದಿಂದ ತಮ್ಮೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ದೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಭಗವಂತನ ಸಂಪೂರ್ಣ ಕೃಪಾಶೀರ್ವಾದದಿಂದ ತಾವಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸಗಳೂ ಕೂಡ ಕಾರ್ಯಸಿದ್ಧಿಯಾಗಲಿ, ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಇವತ್ತಿನ ದಿನದ ವಿಶೇಷತೆಯನ್ನು ತಿಳ್ಕೊಂಡ್ವಿ. ಪಂಚಾಂಗ ಶ್ರವಣವನ್ನೆಲ್ಲವನ್ನೂ ಕೂಡ ತಿಳ್ಕೊಂಡಿರ್ತಕ್ಕಂಥದ್ದಾಯಿತು. ಇನ್ನು ಈಗ ಇವತ್ತಿನ ದಿವಸ, ಅದರಲ್ಲೂ 26/11/2023 ಭಾನುವಾರ, ಇದರ ಬಗ್ಗೆ ಅಂತೂ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಕಳೆದ ವಾರದಿಂದನೂ ಕೂಡ ಒಂದಷ್ಟು ವಿಚಾರವನ್ನು ತಿಳಿಸ್ತಾನೆ ಇದ್ವಿ. ಏನಪ್ಪ ಇವತ್ತಿನ ದಿವಸ ನಿಮ್ಮೆಲ್ಲರ ಪ್ರೀತಿಯ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ
ಮಹರ್ಷಿ ಮಂದಿರದಲ್ಲಿ ನೆರವೇರ್ತಾ ಇರತಕ್ಕಂಥ ವಸಂತ ಲಕ್ಷ್ಮಿ ಅನುಷ್ಠಾನ ಬಹಳ ಅದ್ಭುತವಾಗಿ ನೆರವೇರ್ತಾ ಇದೆ. ಅದರಲ್ಲೂ ಲಕ್ಷ್ಮೀಬೋರ ಸ್ವಾಮಿಗೆ ವಸಂತೋತ್ಸವ, ಬರ್ತಕ್ಕಂಥ ಭಕ್ತಾದಿಗಳೆಲ್ಲರಿಗೂ ಕೂಡ ವಸಂತ ನೀರಿನ ಆ ಒಂದು ಹೋಕಳಿಯ ಸ್ನಾನ ಆಗಿರ್ಬೋದು, ತೀರ್ಥ ಸ್ನಾನ ಆಗಿರ್ಬೋದು, ಇದೆಲ್ಲವೂ ಕೂಡ ಬಹಳ ಅದ್ಭುತವಾಗಿ ನೆರವೇರ್ತಾ ಇದೆ. ಹಾಗಾಗಿ ಇವತ್ತಿನ ದಿವಸ ಆಶ್ರಮಕ್ಕೆ ಬರ್ತಾ ಇರತಕ್ಕಂಥ ಭಕ್ತಾದಿಗಳು ತಮ್ಮೆಲ್ಲರಿಗೂ ಕೂಡ ವಸಂತ ಮಹಾಲಕ್ಷ್ಮಿಯ ಸಂಪೂರ್ಣ ಕೃಪಾಶೀರ್ವಾದ ನಿಮ್ಮೆಲ್ಲರಿಗೂ ಕೂಡ ಸಿಗಲಿ. ಯಾರೆಲ್ಲ ಆ ಒಂದು ತೀರ್ಥ ಪ್ರೋಕ್ಷಣೆಯನ್ನು ಮಾಡ್ಕೊಳ್ತಕ್ಕಂಥದ್ದಾಗಲಿ, ಸ್ನಾನವನ್ನು ಮಾಡ್ತಕ್ಕಂಥದ್ದಾಗಲಿ, ತಮ್ಮೆಲ್ಲರಿಗೂ ಕೂಡ ನಿಮ್ಮ ಇಷ್ಟಾರ್ಥಗಳು ಕಾರ್ಯಸಿದ್ಧಿ ಆಗಲಿ. ಭಗವಂತನ ಸಂಪೂರ್ಣ ಕೃಪಾಶೀರ್ವಾದದಿಂದ ನಿಮ್ಮ ಮನೋಕಾಮನೆಗಳೆಲ್ಲವೂ ಕೂಡ ಕಾರ್ಯಸಿದ್ಧಿ ಆಗಲಿ. ಲಕ್ಷ್ಮೀಬೋರ ಸ್ವಾಮಿ ಸಂಪೂರ್ಣ ಕೃಪಾಶೀರ್ವಾದ ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಪ್ರಭುಗಳು ತಮ್ಮೆಲ್ಲರ ಮೇಲೂ ಕೂಡ ಇರಲಿ ಅಂತ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಲೋಕ ಕಲ್ಯಾಣಾರ್ಥವಾಗಿ ಆಚರಣೆಯನ್ನು ಮಾಡ್ತಾ ಇರ್ತಕ್ಕಂಥ ಈ ಒಂದು ಕಾಯಕ ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು ಎಂಬತಕ್ಕಂಥ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ಕೂಡ ಭಗವಂತನ ಕೃಪಾಶೀರ್ವಾದ ಇರಲಿ. ಇನ್ನು ಈಗ ಬಹಳ ವಿಶೇಷವಾಗಿ ಇವತ್ತಿನ ದಿನದ ರಾಶಿಫಲವನ್ನು ಕೂಡ ತಿಳ್ಕೊಳ್ಬೇಕಲ್ವ. ಹಾಗಾಗಿ ಈಗ ಪ್ರಾರಂಭ ಮಾಡೋಣ ರಾಶಿಫಲ. ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷಲಗ್ನದಲ್ಲಿರ್ತಕ್ಕಂಥವ್ರಿಗೆ ಮಾತನಾಡ್ತಕ್ಕಂಥ ಮನಸ್ಸಿರಿ ಯಾವ ಉತ್ತರವನ್ನು ಕೊಡುತ್ತೆ ಎಂಬತಕ್ಕಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವ್ರ ಭವಿಷ್ಯತ್ತನ್ನು ನೋಡಿದ್ರೆ ಬಹಳ ಅದ್ಭುತವಾಗೇ ಇದೆ. ಬಹಳ ವೇಗವಾಗಿ ಅದರ ಚಲನವಲನಗಳನ್ನು ಮಾರ್ಗದರ್ಶನವನ್ನು ನೀಡ್ತಾ ಇರ್ತಕ್ಕಂಥದ್ದಿದೆ. ಮಾತನಾಡ್ತಕ್ಕಂಥ ಮನಸ್ಸರಿ ಪ್ರಾರಂಭದ ಹಂತದಲ್ಲಿ ನಾವು ಗಮನಿಸೋದಾದರೆ ಬಲಭಾಗದಲ್ಲಿ ಅದರ ಚಲನವಲನ ಇತ್ತು ಮತ್ತು ಬಹಳ ವಿಶೇಷವಾಗಿ ತಲೆ ಎತ್ತಿ ಆಕಾಶದತ್ತ ತಲೆ ಎತ್ತಿ ನಿಂತಿರತಕ್ಕಂಥದ್ದಿತ್ತು. ಅದರಲ್ಲೂ ಸ್ಟ್ರೈಟಾಗಿ ನಿಂತಿರತಕ್ಕಂಥ ಕಾರಣದಿಂದ ಇವತ್ತಿನ ದಿವಸ ನಿಮ್ಮ ಕೆಲಸಗಳೆಲ್ಲವೂ ಕೂಡ ನೇರವಾಗಿ ನೆರವೇರ್ತಾ ಇರತಕ್ಕಂಥದ್ದಿದೆ. ಬಹಳಷ್ಟು ಅದ್ಭುತವಾಗಿರ್ತಕ್ಕಂಥ ಕೆಲಸಗಳನ್ನೇ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ಯಾವುದೇ ರೀತಿ ಸಮಸ್ಯೆಗಳು ನಿಮ್ಮನ್ನು ಅಡೆತಡೆ ಮಾಡ್ತಕ್ಕಂಥ ಇರೋದಿಲ್ಲ. ಯಾವುದಕ್ಕೂ ಕೂಡ ಯೋಚನೆ ಮಾಡತಕ್ಕಂಥದ್ದು ಬೇಡ. ಅದರ ಜೊತೆಗೆ ಮೇಷರಾಶಿನಲ್ಲಿರ್ತಕ್ಕಂಥವ್ರು ಭವಿಷ್ಯತ್ತು ಚೆನ್ನಾಗಿದೆ. ಗುರುಜಿ ನೀವು ಹೇಳಿದ್ದೀರಿ, ಹೌದು ಹಂಗಂತ ಹೇಳಿ ಅತಿಯಾದ ಆತ್ಮನಂಬಿಕೆ ಸಲ್ಲದ್ದು, ಒಳ್ಳೆಯದಲ್ಲ. ಅತಿಯಾದ ಆತ್ಮನಂಬಿಕೆಯನ್ನು ಕೂಡ ಇಟ್ಕೊಳ್ಳತಕ್ಕಂಥದ್ದು ಬೇಡ. ಓವರ್ ಕಾನ್ಫಿಡೆನ್ಸ್ ಎಂಬತಕ್ಕಂಥದ್ದು ನಮಗೆ ಬೇಡವೇ ಬೇಡ. ಭಗವಂತ ಕೊಟ್ಟಿರತಕ್ಕಂಥದ್ದನ್ನು 4 ಜನಕ್ಕೆ ಸಹಾಯವನ್ನು ಮಾಡ್ತಾ, 4 ಜನಕ್ಕೆ ಹಂಚಿಕೊಳ್ತಾ, 4 ಜನಕ್ಕೆ ಉಪಯೋಗ ಆಗೋ ರೀತಿಯದನ್ನು ನಾನು ನೆರವೇರಿಸ್ಕೊಂಡು ಹೋಗ್ತೀನಿ. ನಮ್ಮ ಕುಟುಂಬವೆಲ್ಲವೂ ಕೂಡ ಚೆನ್ನಾಗಿರಲಿ ಎಂಬತಕ್ಕಂಥ ಒಂದು ಪ್ರಾರ್ಥನೆಯೊಂದಿಗೆ ತಾವು ಮುಂದುವರೆದಿದ್ದೇ ಆದರೆ ಮೇಷರಾಶಿನಲ್ಲಿರ್ತಕ್ಕಂಥವ್ರ ಭವಿಷ್ಯತ್ತೂ ಕೂಡ ಬಹಳ ಅದ್ಭುತವಾಗೇ ಇರುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಮಾತನಾಡ್ತಕ್ಕಂಥ ಮನಸ್ಸರಿ ಯಾವ ಉತ್ತರವನ್ನು ಕೊಡುತ್ತೆ ಎಂಬತಕ್ಕಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರ ಭವಿಷ್ಯತ್ತನ್ನು ನೋಡೋದಾದರೆ ಸ್ವಲ್ಪ ಜೋಪಾನ ಅಂತಲೇ ಹೇಳ್ಬೋದು. ತಾವು ಮಾಡ್ತಕ್ಕಂಥ ಎಲ್ಲ ಕೆಲಸಗಳನ್ನು ಕಾರ್ಯಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು ಸ್ವಲ್ಪ ಕಷ್ಟಕರನೇ. ಎಡಭಾಗದಲ್ಲಿ ಅದು ಮಾರ್ಗದರ್ಶನವನ್ನು ನೀಡ್ತಾ ಇರತಕ್ಕಂಥದ್ದಿದೆ. ಅದರ ಚಲನವಲನಗಳನ್ನು ಸೃಷ್ಟಿ ಮಾಡ್ತಾ ಇರತಕ್ಕಂಥದ್ದಿದೆ. ಅದರಲ್ಲೂ ಪ್ರಮುಖವಾಗಿ ತಿಳಿಸೋದಾದರೆ ಬಹಳ ವೇಗವಾಗಿ ಅದರ ಚಲನವಲನ ಇರೋದ ಕಾರಣದಿಂದ ಇವತ್ತಿನ ದಿವಸ ನಿಮ್ಮ ಆಲೋಚನೆಗಳಾಗಲಿ, ನಿಮ್ಮ ಮನಸ್ಥಿತಿ ಆಗಲಿ ಎಲ್ಲವೂ ಕೂಡ ದ್ವಂದ್ವ ಪರಿಸ್ಥಿತಿನಲ್ಲಿ ಕೂತಿರ್ತಕ್ಕಂಥದ್ದಿದೆ. ಸಾಕಷ್ಟು ಮನಸ್ಸಿಗೆ ನೋವುಂಟಾಗ್ತಕ್ಕಂಥ ಪರಿಸ್ಥಿತಿಗಳೆದುರಾಗ್ಬೋದು. ನಿಂದಕರಿರ್ತಕ್ಕಂಥವ್ರು ಇರ್ತಾರೆ, ನಿಂದನೆಗೆ ಒಳಗಾಗ್ತಕ್ಕಂಥವ್ರು ಇರ್ತೀರಿ. ಏನು ತಾವೆಷ್ಟೇ ಸಮಾಧಾನವಾಗಿದ್ರೂ ಕೂಡ ನಿಮ್ಮ ಪರಿಸರ ನಿಮ್ಮನ್ನು ಸಮಾಧಾನವಾಗಿರಲಿಕ್ಕೆ ಬಿಡೋದಿಲ್ಲ. ಎಲ್ಲೋ ಒಂದು ಕಡೆ ಚಂಚಲ ಪರಿಸ್ಥಿತಿಗೆ ದೂರತಕ್ಕಂಥದ್ದೇ ಇರುತ್ತೆ. ಜೋಪಾನ. ವೃಷಭ ರಾಶಿನಲ್ಲಿರ್ತಕ್ಕಂಥವ್ರು ಆದಷ್ಟು ಇವತ್ತಿನ ದಿವಸ ತಾವೆಲ್ಲರೂ ಕೂಡ ಚಂದ್ರಶೇಖರನ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಭಗವಂತನನ್ನು ಪ್ರಾರ್ಥನೆಯನ್ನು ಮಾಡಿ ಆದಷ್ಟು ಶ್ವೇತವರ್ಣದಲ್ಲಿರ್ತಕ್ಕಂಥ ವಸ್ತ್ರವನ್ನೇ ಧರಿಸ್ತಕ್ಕಂಥದ್ದು ಬಹಳ ಉತ್ತಮ. ಹೆಣ್ಣು ಮಕ್ಕಳು ಹಂಗಂತ ಹೇಳಿ ಸಂಪೂರ್ಣವಾಗಿರ್ತಕ್ಕಂಥ ವೈಟ್ ಸೀರೆಯನ್ನು ಉಟ್ಕೊಳ್ತಕ್ಕಂಥದ್ದು ಅದಲ್ಲ, ಅದು ಶ್ರೇಯಸ್ಕರ ಅಲ್ಲ. ಯಾವುದಾದ್ರೂ ವರ್ಣ ಮಿಶ್ರಿತವಾಗಿರ್ತಕ್ಕಂಥ ಸೀರೆಯನ್ನು ಉಡ್ತಕ್ಕಂಥದ್ದು ಬಹಳ ಉತ್ತಮ. ಗಂಡು ಮಕ್ಕಳು ತಾವೂ ಕೂಡ ಆದಷ್ಟು ಇವತ್ತಿನ ದಿವಸ ಸಂಪೂರ್ಣ ಶ್ವೇತವನ್ನು ಉಡ್ತಕ್ಕಂಥದ್ದಲ್ಲ, ಯಾವುದಾದ್ರೂ ವರ್ಣ ಮಿಶ್ರಿತವಾಗ್ತಕ್ಕಂಥದ್ದು ಬಹಳ ಉತ್ತಮ. ಆದರೆ ತಮ್ಮ ಕಣ್ಣಿಗೆ ಪ್ರಮುಖವಾಗಿ, ನೋಡುವರ ಕಣ್ಣಿಗೆ ಪ್ರಮುಖವಾಗಿ ಕಾಣಿಸ್ತಕ್ಕಂಥದ್ದು ಶ್ವೇತವರ್ಣವೇ ಆಗಿರ್ಬೋದು. ಹಾಗಾಗಿ ಶ್ವೇತವರ್ಣದಲ್ಲಿರ್ತಕ್ಕಂಥ ವಸ್ತ್ರವನ್ನು ಧರಿಸಿ ಭಗವಂತನ ಕೃಪಾಶೀರ್ವಾದಕ್ಕೆ ತಾವೆಲ್ಲರೂ ಪಾತ್ರರಾಗಿ ಎಂಬತಕ್ಕಂಥ ಮಾತನ್ನು ಹೇಳ್ತಾ ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಮಾತನಾಡ್ತಕ್ಕಂಥ ಒಂದು ಸರಿ ಯಾವ ಉತ್ತರವನ್ನು ಕೊಡುತ್ತೆ ಎಂಬತಕ್ಕಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ.
ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರ ಭವಿಷ್ಯತ್ತನ್ನು ತಿಳಿಸೋದಾದ್ರೆ ಸ್ವಲ್ಪ ಗಂಭೀರ ಅಂತಲೇ ಹೇಳ್ಬೋದು. ಇವತ್ತಿನ ದಿವಸ ತಾವಂದ್ಕೊಂಡಿರ್ತಕ್ಕಂಥ ಎಲ್ಲ ಕೆಲಸಗಳನ್ನು ಕಾರ್ಯಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು ಸ್ವಲ್ಪ ಕಷ್ಟಕರನೇ. ಹಾಕ್ತಕ್ಕಂಥ ಹೆಜ್ಜೆಯಲ್ಲಿ ಎಡುವತಕ್ಕಂಥವ್ರು ಇರ್ತೀರಿ, ಸಾಕಷ್ಟು ನೋವುಂಟಾಗ್ತಕ್ಕಂಥ ಪರಿಸ್ಥಿತಿಗಳನ್ನು ಅನುಭವಿಸ್ತಕ್ಕಂಥವ್ರು ಇರ್ತೀರಿ. ನೀವು ಏನು ಅಂದ್ಕೊಂಡ್ರೂ ಕೂಡ ಆ ಕೆಲಸಗಳನ್ನು ಕಾರ್ಯಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು ಸ್ವಲ್ಪ ಕಷ್ಟಕರನೇ. ಹಾಗಾಗಿ ನಾನು ತಿಳಿಸ್ತಕ್ಕಂಥದ್ದೇನಪ್ಪ, ನಾನು ತಿಳಿಸೋದು ಎಂಬತಕ್ಕಂಥ ಮಾತನ್ನು ಪಕ್ಕದಲ್ಲಿಟ್ಟು ಮಾತನಾಡ್ತಕ್ಕಂಥ ಮನಸ್ಸಿನ ಚಲನವಲನಗಳನ್ನು ನೋಡಿದ್ರೆ ಸಂಪೂರ್ಣವಾಗಿ ಸ್ತಬ್ಧವಾಗಿ ನಿಂತಿರ್ತಕ್ಕಂಥದ್ದಿದೆ. ಇವತ್ತಿನ ದಿವಸ ನಿಮ್ಮ ಮನಸ್ಸು ಕೂಡ ಹಾಗೇ ಇರುತ್ತೆ. ಏನೊಂದು ಆಲೋಚನೆಗಳನ್ನು ಕೂಡ ಮಾಡಲಿಕ್ಕಾಗೋದಿಲ್ಲ. ಏನೊಂದು ಆಲೋಚನೆಯನ್ನು ಮಾಡಬೇಕಾದ್ರೂ ಕೂಡ ದ್ವಂದ್ವ ಆಲೋಚನೆಗಳೇ ಕೂಡಿರ್ತಕ್ಕಂಥದ್ದಿದೆ. ನೆಗೆಟಿವೇ ನಿಮಗೆ ಮೊದಲು ತಲೆಗೆ ಬರುತ್ತೆ, ಪಾಸಿಟಿವ್ ಎಂಬತಕ್ಕಂಥದ್ದನ್ನು ಆಲೋಚನೆ ಮಾಡಲಿಕ್ಕೆ ಬಿಡ್ತಾ ಇಲ್ಲ. ಏನೊಂದು ವಿಚಾರವನ್ನು ತಾವು ಮನಸ್ಸಲ್ಲಿ ಅಂದ್ಕೊಂಡ್ರೂ ಕೂಡ, ಈಗ ಒಂದು ದೂರಬಾರ ಪ್ರಯಾಣ ಆಗಲಿ, ಭೂಮಿಯ ವಿಚಾರವಾಗಿ ಲೇವಾದೇವಿ ಮಾಡ್ತಕ್ಕಂಥದ್ದಾಗಲಿ, ಅದರ ಬಗ್ಗೆ ಒಂದಿಷ್ಟು ವ್ಯವಹಾರದ ಬಗ್ಗೆ ಮಾತಾಡ್ತಕ್ಕಂಥದ್ದಾಗಲಿ, ಏನು ಮಾಡಿದ್ರೂ ಕೂಡ ಅಯ್ಯೋ ನನಗಿನ್ನೇನು ಆಗೋಗುತ್ತೋ ಎಂಬತಕ್ಕಂಥ ಒಂದು ಭಾವನೆಯಲ್ಲೇ ತಾವು ಕೂತು ಬಿಟ್ಟಿದ್ದಾರೆ ಹೊರತಾಗಿ ಅದರಿಂದ ಆಚೆ ಬರಲಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಪ್ರಸ್ತುತ ಇರತಕ್ಕಂಥ ಪರಿಸ್ಥಿತಿಯ ಅನುಗುಣವಾಗಿ ತಾವೂ ಕೂಡ ದೂರಬಾರ ಪ್ರಯಾಣವನ್ನು ಮಾಡ್ತಕ್ಕಂಥದ್ದಾಗಲಿ, ಹಣಕಾಸಿನ ವಿಚಾರವಾಗಿ ಲೇವಾದೇವಿ ಮಾಡ್ತಕ್ಕಂಥದ್ದಾಗಲಿ, ಭೂಮಿಯ ಕುರಿತಾಗಿ ಏನಾದರೂ ಮುಂದುವರಿತಕ್ಕಂಥದ್ದಾಗಲಿ, ಒಂದು ನಿಲುವಿಗೆ ಬರ್ತಕ್ಕಂಥದ್ದಾಗಲಿ, ಯಾವುದಕ್ಕೂ ಕೂಡ ಅಷ್ಟಾಗಿ ಸೂಕ್ತವಾಗಿರ್ತಕ್ಕಂಥ ಸಮಯ ಅಲ್ಲ. ದಕ್ಷಿಣ ದಿಕ್ಕಿನ ಕಡೆ ಪ್ರಯಾಣವನ್ನು ಮಾಡತಕ್ಕಂಥದ್ದು ಬಹಳ ಉತ್ತಮ. ದಕ್ಷಿಣ ಮೂರ್ತಿಗಳ ಸಂಪೂರ್ಣ ಕೃಪಾಶೀರ್ವಾದ ಇದೆ. ದಕ್ಷಿಣ ದಿಕ್ಕಿನ ಕಡೆ ಪ್ರಯಾಣ ಅಂತಂದರೆ ಸಂಪೂರ್ಣವಾಗಿ ದೂರಬಾರ ಪ್ರಯಾಣ ಅಲ್ಲ. ಇವತ್ತಿನ ದಿವಸ ನಿಮ್ಮ ಪ್ರಾರಂಭ, ತಾವೇನೊಂದು ಕೆಲಸಗಳನ್ನು ಸಾಧಾರಣವಾಗಿ ನೀವು ಪ್ರತಿನಿತ್ಯ ಜೀವನದಲ್ಲಿ ನಡೆಸ್ಕೊಂಡು ಹೋಗಬೇಕು ಅಂದ್ಕೊಂಡಿರ್ತೀರೋ ಆ ಒಂದು ಕೆಲಸವಾಗಿ ತಾವು ಮುಂದುವರಿಬೇಕಾದ್ರೂ ಕೂಡ ಪ್ರಾರಂಭದಲ್ಲಿ ದಕ್ಷಿಣದ ಕಡೆ ಪ್ರಯಾಣವನ್ನು ಬೆಳೆಸಿ ಅದಾದ ಮೇಲೆ ತಾವು ಯಾವ ದಿಕ್ಕಿನ ಕಡೆ ಕೂಡ ನಿರ್ಗಮನವನ್ನು ತೆಗೆದುಕೊಳ್ಬೋದು. ಇಂತಹದ್ದೊಂದು ಅನುಷ್ಠಾನವನ್ನು ಮುಂದುವರಿಸಿಕೊಂಡು ಹೋಗಿ. ದಕ್ಷಿಣ ಮೂರ್ತಿಗಳ ಸಂಪೂರ್ಣ ಕೃಪಾಶೀರ್ವಾದ ನಿಮಗಿದೆ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಿದೆ. ಮುಂದಿನ ರಾಶಿ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಮಾತನಾಡ್ತಕ್ಕಂಥ ಮನಸ್ಸಿರಿ ಯಾವ ಉತ್ತರವನ್ನು ಕೊಡುತ್ತೆ ಎಂಬತಕ್ಕಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರ ಭವಿಷ್ಯತ್ತನ್ನು ನೋಡೋದಾದರೆ ಮಾತನಾಡ್ತಕ್ಕಂಥ ಮನಸ್ಸಿರಿಯ ಚಲನವಲನ ಸಂಪೂರ್ಣವಾಗಿ ಬಲಗಡೆ ಇರತಕ್ಕಂಥದ್ದಿದೆ. ಅದರಲ್ಲೂ ಬಹಳ ಸ್ಲೋ ಆಗಿ ತಿರುಗ್ತಾ ಇರ್ತಕ್ಕಂಥದ್ದಿದೆ. ಇದನ್ನು ಗಮನಿಸಿ ತಿಳಿಸೋದಾದರೆ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರ ಭವಿಷ್ಯತ್ತು ಇವತ್ತಿನ ಸಹ ತಾವು ಅಂದ್ಕೊಂಡಿರ್ತಕ್ಕಂಥ ಎಲ್ಲ ಕೆಲಸಗಳನ್ನು ಕಾರ್ಯಸಿದ್ಧಿಪಡಿಸ್ಕೊಳ್ಳೋದು ಸ್ವಲ್ಪ ಕಷ್ಟಕರನೇ. ಆದರೆ ಭೂಮಿಯ ಕುರಿತಾಗಿ ತಾವೇನೊಂದು ಆಲೋಚನೆಯನ್ನು ಮಾಡ್ತಕ್ಕಂಥದ್ದಾಗಲಿ, ಅದರ ಬಗ್ಗೆ ಒಂದು ಮುಂದುವರಿತಕ್ಕಂಥದ್ದಾಗಲಿ, ಯಾವುದಾದ್ರೂ ಕಾಗದ ಪತ್ರಕ್ಕೆ ಸಹಿ ಆಗ್ತಕ್ಕಂಥದ್ದಾಗಲಿ ಬಹಳ ಉತ್ತಮ. ಅದಕ್ಕೆ ಯಾವುದೇ ರೀತಿ ಅಡೆತಡೆಗಳಿರೋದಿಲ್ಲ. ಆದರೆ ದುಡ್ಡು ಕಾಸಿನ ವಿಚಾರವಾಗಿ ಲೇವಾದೇವಿ ಮಾಡ್ತಕ್ಕಂಥದ್ದು ಅಷ್ಟಾಗಿ ಸೂಕ್ತವಾಗಿರ್ತಕ್ಕಂಥದ್ದಲ್ಲ. ಹಣಕಾಸಿನ ತೊಂದರೆಗೆ ಸಿಲುಕಿಕೊಳ್ಳತಕ್ಕಂಥವ್ರು ಇರ್ತೀರಿ. ಇನ್ನೆಷ್ಟೇ ಪರಿಸ್ಥಿತಿ ತಾವು ಸಾಧಾರಣವಾಗಿ ಇದೆ ಅಂತ ಅಂದ್ಕೊಂಡ್ರೂ ಕೂಡ ಹಣಕಾಸಿನ ವಿಚಾರವಾಗಿ ಏನು ಅಂತ ತಾವು ತೀರ್ಮಾನವನ್ನು ತೆಗೆದುಕೊಳ್ಳತಕ್ಕಂಥದ್ದಾಗಲಿ, ಒಬ್ಬರಿಗೆ ಸಹಾಯವನ್ನು ಮಾಡ್ತಕ್ಕಂಥದ್ದಾಗಲಿ, ಕೊಟ್ಟು ತೆಗೆದುಕೊಳ್ಳತಕ್ಕಂಥದ್ದಾಗಲಿ, ಇದು ಯಾವುದಕ್ಕೂ ಕೂಡ ಅಷ್ಟಾಗಿ ಸೂಕ್ತವಾಗಿರ್ತಕ್ಕಂಥದ್ದಲ್ಲ. ಇವತ್ತಿನ ದಿವಸ ಒಂದು ವೇಳೆ ಇಲ್ಲ ಗುರುಗಳೇ, ಈಸ್ಕೊಳ್ತಕ್ಕಂಥವ್ರಾಗಲಿ, ನಾವು ಕೊಡ್ತಕ್ಕಂಥವ್ರಾಗಲಿ, ನಾವು ಭದ್ರಾಗಿಬಿಟ್ಟಿದ್ದೇವೆ, ಮಾತು ಕೊಟ್ಟಿದ್ದೇವೆ ಅಂತ ತಾವು ಅಂದ್ಕೊಂಡ್ರೂ ಕೂಡ ಯಾವುದಾದ್ರೂ ಒಂದು ಕಾಗದ ಪತ್ರದ ಮೇಲೆ ಒಂದು ಆಧಾರವನ್ನು ಇಟ್ಕೊಂಡು ತಾವು ವ್ಯವಹಾರವನ್ನು ಮುಂದುವರಿಸ್ತಕ್ಕಂಥದ್ದು ಬಹಳ ಉತ್ತಮ. ಈ ಕ್ಷಣಕ್ಕೆ ಅದೆಲ್ಲವೂ ಕೂಡ ಒಳ್ಳೆಯದು ಅನ್ನಿಸ್ಬೋದು. ಆದರೆ ಮುಂದಿನ ದಿನಮಾನಗಳಲ್ಲಿ ಎಲ್ಲೋ ಒಂದು ಕಡೆ ಅದು ನಿಮಗೆ ಕುಂಠಿತವಾಗಬಹುದು. ಜೋಪಾನ. ಕರ್ಕಾಟಕ ರಾಶಿನಲ್ಲಿರ್ತಕ್ಕಂಥವ್ರು ತಾವೆಲ್ಲರೂ ಕೂಡ 6 ಸಂಖ್ಯೆ ಬಹಳ ಉತ್ತಮವಾಗಿದೆ. 6 ಪಟ್ಟು ತಾವು ಏನೊಂದು ಕೆಲಸವನ್ನು ಮಾಡಿದ್ರೂ ಕೂಡ ಬಹಳ ಉತ್ತಮ, ಬಹಳ ಅನುಕೂಲ ಅಂತಲೇ ಹೇಳ್ಬೋದು. ದುರ್ಗಾದೇವಿಯನ್ನು ಪ್ರಾರ್ಥನೆಯನ್ನು ಮಾಡಿ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಕರ್ಕಾಟಕ ರಾಶಿಯವರೆಗೂ ಕೂಡ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನು ಈಗ ಸಿಂಹರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ರಾಶಿಗಳಲ್ಲಿ ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಮಾತನಾಡ್ತಕ್ಕಂಥ ಮನಸ್ಸಿರಿ ಯಾವ ಉತ್ತರವನ್ನು ಕೊಡುತ್ತೆ ಎಂಬತಕ್ಕಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರ ಭವಿಷ್ಯತ್ತನ್ನು ನೋಡೋದಾದರೆ ಮಾತನಾಡ್ತಕ್ಕಂಥ ಮನಸ್ಸಿಗೆ ನೀಡ್ತಾ ಇರತಕ್ಕಂಥ ಒಂದು ಚಲನವಲನ ಆಗ್ಬೋದು, ಅದು ನೀಡ್ತಾ ಇರತಕ್ಕಂಥ ಒಂದು ಮಾರ್ಗದರ್ಶನ ಆಗ್ಬೋದು, ಇದೆಲ್ಲವೂ ಕೂಡ ಬಹಳ ಅತ್ಯದ್ಭುತವಾಗಿದೆ ಅಂತಲೇ ಹೇಳ್ಬೋದು. ಬಹಳ ವೇಗವಾಗಿ ಅದರ ಚಲನವಲನ ಇದೆ. ಎಷ್ಟು ಸ್ಪೀಡಾಗಿ ತಿರುಗ್ತಾ ಇದೆ ಅಂತಂದರೆ ಇವತ್ತಿನ ದಿವಸ ಅದೇ ರೀತಿ ನಿಮ್ಮ ಕೆಲಸಗಳೂ ಕೂಡ ಆದಷ್ಟು ವೇಗವಾಗಿ ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದಿದೆ. ಇದಕ್ಕೆ ನಿದರ್ಶನ ಮಾತನಾಡ್ತಕ್ಕಂಥ ಮನಸ್ಸಿಗೆ ನೀಡ್ತಾ ಇರತಕ್ಕಂಥ ಮಾರ್ಗದರ್ಶನ. ಆಹಾ, ಈ ಅದ್ಭುತವಾಗಿರ್ತಕ್ಕಂಥ ಲೈನು ಎಷ್ಟು ಚೆನ್ನಾಗಿದೆ. ಇದಕ್ಕೆ ನಿದರ್ಶನ ಮಾತನಾಡ್ತಕ್ಕಂಥ ಮನಸ್ಸಿಗೆ ನೀಡ್ತಾ ಇರತಕ್ಕಂಥ ಮಾರ್ಗದರ್ಶನ. ಸಿಂಹರಾಶಿನಲ್ಲಿರ್ತಕ್ಕಂಥವ್ರ ಭವಿಷ್ಯತ್ತು ಇವತ್ತಿನ ಸಹ ಬಹಳ ಚೆನ್ನಾಗಿದೆ. ತಾವು ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸಗಳನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತಿನ ದಿವಸ ಸಿಂಹರಾಶಿನಲ್ಲಿರ್ತಕ್ಕಂಥವ್ರು ತಾವು ಮಾಡಬೇಕಾಗಿರ್ತಕ್ಕಂಥ ಒಂದು ಸಣ್ಣ ಕೆಲಸ ಏನಪ್ಪ ಅಂತಂದರೆ, ಬೆಳಗ್ಗೆ ತಾವೆಲ್ಲರೂ ಕೂಡ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥ ಸಮಯದಲ್ಲಿ ಗಂಡ ಆಗಲಿ ಹೆಣ್ಣಾಗಲಿ ಇವರಿಬ್ಬರೂ ಕೂಡ ತುಳಸಿ ದೇವಿಗೆ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಬಹಳ ಉತ್ತಮ.
ಒಂದೇ ಒಂದು ಸ್ಪೂನ್ ಮೊಸರನ್ನು ತುಳಸಿ ದೇವಿಯ ಆ ಒಂದು ತುಳಸಿ ಗಿಡದ ಬುಡದಲ್ಲಿ ಹಾಕಿ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಒಂದೇ ಒಂದು ಹನಿ ಒಂದು ಉದ್ಧರಣೆ ಮೊಸರು, ಒಂದು ಚೂರು ನೀರು ಹಾಕಿ ತುಳಸಿ ದೇವಿಯನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡೋದ್ರಿಂದ ಬರ್ತಕ್ಕಂಥ ಸಣ್ಣ ಪುಟ್ಟ ಸಂಕಷ್ಟಗಳು ಕೂಡ ದೂರವಾಗುತ್ತೆ. ತಾವು ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸಗಳನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿ ಕನ್ಯಾ ಲಗ್ನ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಮಾತನಾಡ್ತಕ್ಕಂಥ ಮನಸ್ಸಿರಿ ಯಾವ ಉತ್ತರವನ್ನು ಕೊಡುತ್ತೆ ಎಂಬತಕ್ಕಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರ ಭವಿಷ್ಯತ್ತನ್ನು ನೋಡೋದಾದರೆ ಮಾತನಾಡ್ತಕ್ಕಂಥ ಮನಸ್ಸಿರಿ ತಿಳಿಸ್ತಾ ಇರ್ತಕ್ಕಂಥ ಒಂದು ಮಾರ್ಗದರ್ಶನ, ಅದು ತಿಳಿಸ್ತಾ ಅದರ ಒಂದು ಚಲನವಲನ ಎಲ್ಲವನ್ನೂ ಕೂಡ ಗಮನಿಸಿ ತಿಳಿಸೋದಾದರೆ ಎಡಭಾಗದಲ್ಲಿ ಅದರ ಚಲನವಲನ ಇದೆ. ತಾವೆಲ್ಲರೂ ಕೂಡ ಬಹಳ ತೀಕ್ಷ್ಣವಾಗಿ ಗಮನಿಸಿದ್ರೆ ಗೊತ್ತಾಗುತ್ತೆ. ಆದರೂ ಬಹಳ ವೇಗವಾಗಿ ಅದರ ಚಲನವಲನ ಇರೋದ್ರಿಂದ ಇವತ್ತಿನ ದಿವಸ ತಾವು ಮಾಡ್ತಾ ಇರತಕ್ಕಂಥ ಎಲ್ಲ ಕೆಲಸಗಳನ್ನು ಕಾರ್ಯಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು ಸ್ವಲ್ಪ ಕಷ್ಟಕರನೇ. ಅದರಲ್ಲೂ ಗಂಡು ಮಕ್ಕಳು ಇವತ್ತಿನ ದಿವಸ ಭೂಮಿಯ ಕುರಿತಾಗಿ ಓಡಾಡ್ತಕ್ಕಂಥದ್ದಾಗಲಿ, ಭೂಮಿಯ ಕುರಿತಾಗಿ ಒಂದು ಲೇವಾದೇವಿಗಳನ್ನು ಮಾಡ್ತಕ್ಕಂಥದ್ದಾಗಲಿ, ಇಲ್ಲ ಅಂದರೆ ಒಂದು ತೀರ್ಮಾನಕ್ಕೆ ಬರ್ತಕ್ಕಂಥದ್ದಾಗಲಿ, ಒಂದು ನಿಲುವಿಗೆ ಬರ್ತಕ್ಕಂಥದ್ದಾಗಲಿ, ಇದು ಯಾವುದಕ್ಕೂ ಕೂಡ ಅಷ್ಟಾಗಿ ಸೂಕ್ತ ಅನಿಸುತ್ತೆ ಎಂಬತಕ್ಕಂಥದ್ದಲ್ಲ. ಹೆಣ್ಣು ಮಕ್ಕಳು ಇವತ್ತಿನ ದಿವಸ ತಾವು ಮಾಡಬೇಕಾಗಿರ್ತಕ್ಕಂಥ ಒಂದು ಕೆಲಸ ಏನಪ್ಪ ಅಂತಂದರೆ, ಮನೆಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ತಾವೆಲ್ಲರೂ ಕೂಡ ಒಂದು ಚಿಟಿಕೆ ಅಕ್ಕಿ, ಒಂದು ಚಿಟಿಕೆ ಉದ್ದಿನಬೇಳೆ, ಒಂದು ಚಿಟಿಕೆ ಅಕ್ಕಿ, ಒಂದು ಚಿಟಿಕೆ ಉದ್ದಿನ ಬೇಳೆಯನ್ನು ದೃಷ್ಟಿ ತೆಗೆದು ಹಸಿರುಗಡೆ ಬುಡಕ್ಕೆ ಹಾಕ್ತಕ್ಕಂಥದ್ದು ಬಹಳ ಉತ್ತಮ. ಹೆಣ್ಣು ಮಕ್ಕಳು ಆದಷ್ಟು ಕುಂಕುಮವನ್ನು ನಿಮ್ಮ ಹಣೆಯಲ್ಲಿ ಇಟ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಹೆಣ್ಣು ಮಕ್ಕಳು ತಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಇದು, ಕನ್ಯಾ ರಾಶಿನಲ್ಲಿರ್ತಕ್ಕಂಥವ್ರು. ಇನ್ನು ಗಂಡು ಮಕ್ಕಳು ತಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಏನಪ್ಪ ಅಂತಂದರೆ, ದೂರವಾರ ಪ್ರಯಾಣ ಮಾಡ್ತಕ್ಕಂಥದ್ದು ಅಷ್ಟಾಗಿ ಸಮಂಜಸಕರವಾಗಿರ್ತಕ್ಕಂಥದ್ದಲ್ಲ, ಜೋಪಾನ. ಅದ್ರ ಬಿಟ್ಟು ಹಣಕಾಸಿನ ವಿಚಾರವಾಗಿ ಏನಾದರೂ ಒಂದು ಲೇವಾದೇವಿ ಮಾಡ್ತಕ್ಕಂಥದ್ದಕ್ಕೆ ಯಾವುದೇ ರೀತಿ ಸಮಸ್ಯೆ ಇಲ್ಲ ಗಂಡು ಮಕ್ಕಳಿಗೆ. ಆದ್ರೂ ಕೂಡ ತಾವು ಗಂಡು ಮಕ್ಕಳು ಇವತ್ತಿನ ದಿವಸ ನಿಮ್ಮ ಹಣೆಯಲ್ಲಿ ಗಂಧ ಕುಂಕುಮವನ್ನು ಇಟ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಗಂಧವನ್ನು ಗಂಡು ಮಕ್ಕಳು ತಾವು ಇಟ್ಕೊಳ್ಳೇಬೇಕು, ಅದು ನಿಜಕ್ಕೂ ಅವಶ್ಯಕ ಅಂತಲೇ ಹೇಳ್ಬೋದು. ಹಳದಿ ವರ್ಣದಲ್ಲಿರ್ತಕ್ಕಂಥ ಒಂದು ಗಂಧವನ್ನು ಹಣೆಯಲ್ಲಿ ಇಟ್ಕೊಳ್ಳಿ. ಗುರುಗಳ ಸಂಪೂರ್ಣ ಕೃಪಾಶೀರ್ವಾದದಿಂದ ತಾವು ಮಾಡತಕ್ಕಂಥ ಎಲ್ಲ ಕೆಲಸಗಳನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ಒಂದಿಷ್ಟು ಸುಖ ಶಾಂತಿ ನೆಮ್ಮದಿಯನ್ನು ಕೂಡ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ತುಲಾ ರಾಶಿ. ತುಲಾ ರಾಶಿ ತುಲಾ ಲಗ್ನ. ತುಲಾ ರಾಶಿ ತುಲಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಮಾತನಾಡ್ತಕ್ಕಂಥ ಮನಸ್ಸಿರಿ ಯಾವ ಉತ್ತರವನ್ನು ಕೊಡುತ್ತೆ ಎಂಬತಕ್ಕಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ತುಲಾ ರಾಶಿ ತುಲಾ ಲಗ್ನದಲ್ಲಿರ್ತಕ್ಕಂಥವ್ರ ಭವಿಷ್ಯತ್ತನ್ನು ತಿಳಿಸೋದಾದರೆ ಮಾತನಾಡ್ತಕ್ಕಂಥ ಮನಸ್ಸಿರಿ ನೀಡ್ತಾ ಇರ್ತಕ್ಕಂಥ ಒಂದು ಚಲನವನ್ನು, ಅದು ನೀಡ್ತಾ ಇರ್ತಕ್ಕಂಥ ಒಂದು ಮಾರ್ಗದರ್ಶನ ಇದೆಲ್ಲವನ್ನೂ ಕೂಡ ಗಮನದಲ್ಲಿಟ್ಟು ತಿಳಿಸೋದಾದರೆ ತುಲಾ ರಾಶಿನಲ್ಲಿರ್ತಕ್ಕಂಥವ್ರ ಭವಿಷ್ಯತ್ತು ಸ್ವಲ್ಪ ಜೋಪಾನ ಅಂತಲೇ ಹೇಳ್ಬೋದು. ಇವತ್ತಿನ ಸಹ ಹಾಕ್ತಕ್ಕಂಥ ಹೆಜ್ಜೆಯಲ್ಲಿ ಎಡುತ್ತಕ್ಕಂಥವ್ರು ಇರ್ತೀರಿ. ಗುರು ಹಿರಿಯರ ಪ್ರಾರ್ಥನೆ ಬಹಳ ಮುಖ್ಯ. ತಾವು ಏನೊಂದು ಕೆಲಸವನ್ನು ಮಾಡಬೇಕಾದ್ರೂ ಕೂಡ ಪ್ರಾರಂಭದ ಹಂತದಲ್ಲಿ ಒಂದು ಮಾರ್ಗದರ್ಶನ ನಿಮಗೆ ಅವಶ್ಯಕತೆ ಇದೆ. ಇವತ್ತಿನ ದಿವಸ ನಿಮ್ಮ ಧರ್ಮದ ಗುರುಗಳನ್ನು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ತುಲಾ ರಾಶಿನಲ್ಲಿರ್ತಕ್ಕಂಥವ್ರು ಇವತ್ತು ಗಾಡಿ ಓಡಿಸ್ಬೇಕಾದ್ರೆ ಆಗಲಿ, ಮಾರ್ಗ ಮಧ್ಯದಲ್ಲಿ ಓಡಾಡಬೇಕಾದ್ರೆ ಆಗಲಿ, ಸಾಧಾರಣವಾಗಿ ತಾವು ನಡ್ಕೊಂಡು ಹೋಗಬೇಕಾದ್ರೂ ಕೂಡ ಸಣ್ಣ ಪುಟ್ಟ ಅಡೆತಡೆಗಳು ಎದುರಾಗ್ತಕ್ಕಂಥದ್ದೇ ಇರುತ್ತೆ. ಸಮಸ್ಯೆಗಳು ಕಟ್ಟಿಟ್ಟ ಪುತ್ತಿ ಅಂತಲೇ ಹೇಳ್ಬೋದು. ತುಲಾ ರಾಶಿನಲ್ಲಿರ್ತಕ್ಕಂಥವ್ರು ವಾಹನವನ್ನು ಚಲಾಯಿಸಬೇಕಾದ್ರೆ ಮಾತ್ರ ಬಹಳ ಜೋಪಾನ. ಡ್ರೈವಿಂಗ್ ಜಾಬ್ನಲ್ಲಿರ್ತಕ್ಕಂಥವ್ರು ಆದಷ್ಟು ಡ್ರೈವಿಂಗ್ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥವ್ರು ಸ್ವಲ್ಪ ಜೋಪಾನ. ಆದಷ್ಟು ನಿಮ್ಮ ವಾಹನವನ್ನು ನಿಧಾನವಾಗಿ ಓಡಿಸ್ತಕ್ಕಂಥದ್ದು ಬಹಳ ಉತ್ತಮ. ವಾಹನ ತಮ್ಮದೇ ಆಗಲಿ, ತಾವು ಓನರೇ ಆಗಲಿ, ಒಟ್ಟು ಓನರ್ ಡ್ರೈವ್ ಮಾಡ್ತಾ ಇದ್ದಾರೋ ಇಲ್ಲಾಂದರೆ ಡ್ರೈವರ್ ಕಾರ್ ಡ್ರೈವ್ ಮಾಡ್ತಾ ಇದ್ದಾರೋ ಅದು ಬೇರೆ ಪ್ರಶ್ನೆ. ವಾಹನವನ್ನು ಚಲಾಯಿಸಬೇಕಾದ್ರೆ ಸ್ವಲ್ಪ ಜೋಪಾನ. ತುಲಾ ರಾಶಿನಲ್ಲಿರ್ತಕ್ಕಂಥವ್ರು ಅಷ್ಟಾಗಿ ಗ್ರಹಸ್ಥಿತಿಗಳು ಸಮಂಜಸಕರವಾಗಿರ್ತಕ್ಕಂಥದ್ದಲ್ಲ. ಇನ್ನು ತುಲಾ ರಾಶಿನಲ್ಲಿರ್ತಕ್ಕಂಥವ್ರು ಆದಷ್ಟು ಇವತ್ತಿನ ಪ್ರಾರಂಭದಲ್ಲಿ ಪೂರ್ವ ದಿಕ್ಕಿನ ಕಡೆ ಪ್ರಯಾಣವನ್ನು ಬೆಳೆಸಿ ಅದಾದ ಮೇಲೆ ತಾವು ಬೇರೊಂದು ದಿಕ್ಕಿಗೆ ನಿರ್ಗಮನವನ್ನು ತೆಗೆದುಕೊಳ್ಳತಕ್ಕಂಥದ್ದು ಬಹಳ ಉತ್ತಮ. ಪೂರ್ವ ದಿಕ್ಕಿನ ಕಡೆ ಪ್ರಯಾಣವನ್ನು ಬೆಳೆಸಿ ಸೂರ್ಯ ದೇವನ ಸಂಪೂರ್ಣ ಕೃಪಾಶೀರ್ವಾದ ನಿಮಗಿದೆ. ಹೇಗೆ ಪೂರ್ವದಲ್ಲಿ ಸೂರ್ಯ ಉದಯ ಆಗ್ತಾನೋ ಅದೇ ರೀತಿ ನಿಮ್ಮ ಬದುಕೂ ಕೂಡ ಉತ್ತರೋತ್ತರವಾಗಿ ಉನ್ನತ ಸ್ಥಿತಿಯಲ್ಲಿ ಬರಬೇಕಾಗ್ತಕ್ಕಂಥದ್ದಿರುತ್ತೆ, ಅಭಿವೃದ್ಧಿ ಆಗ್ತಕ್ಕಂಥದ್ದಿರುತ್ತೆ. ಸೂರ್ಯ ಪರಮಾತ್ಮನ ಸಂಪೂರ್ಣ ಕೃಪಾಶೀರ್ವಾದದಿಂದ ತಾವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸವೂ ಕೂಡ ಕಾರ್ಯಸಿದ್ಧಿಯಾಗುತ್ತೆ. ತುಲಾ ರಾಶಿನಲ್ಲಿರ್ತಕ್ಕಂಥವ್ರು ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಪೂರ್ವ ದಿಕ್ಕಿನ ಕಡೆ ಪ್ರಯಾಣವನ್ನು ಮಾಡಿ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಮಾತನಾಡ್ತಕ್ಕಂಥ ಮನಸ್ಸಿರಿ ನೀಡ್ತಾ ಇರತಕ್ಕಂಥ ಮಾರ್ಗದರ್ಶನ ಏನು, ಯಾವ ರೀತಿ ಉತ್ತರವನ್ನು ಕೊಡುತ್ತೆ ಎಂಬತಕ್ಕಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ.
ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಮಾತನಾಡ್ತಕ್ಕಂಥ ಮನಸ್ಸಿಗೆ ನೀಡ್ತಾ ಇರತಕ್ಕಂಥ ಒಂದು ಚಲನವಲನನ ನಾವು ಗಮನಿಸಿ ತಿಳಿಸೋದಾದರೆ ಎಲ್ಲೋ ಒಂದು ಕಡೆ ನಿಧಾನವಾಗಿ ಅದರ ಚಲನವಲನ ಇದೆ. ಇದೆಲ್ಲವನ್ನು ಕೂಡ ಗಮನಿಸಿ ತಿಳಿಸೋದಾದರೆ ಇವತ್ತಿನ ದಿವಸ ವೃಶ್ಚಿಕ ರಾಶಿನಲ್ಲಿರ್ತಕ್ಕಂಥವ್ರ ಭವಿಷ್ಯತ್ತು ಎಲ್ಲೋ ಒಂದು ಕಡೆ ತುಲಾ ರಾಶಿಯವರನ್ನೇ ಹೋಲ್ತಾ ಇರ್ತಕ್ಕಂಥದ್ದಿದೆ. ಯಾಕೆ ಅಂತಂದರೆ ಸಂಪೂರ್ಣವಾಗಿ ಮಂದಗತಿಯಿಂದ ಸಾಕ್ತಾ ಇರತಕ್ಕಂಥ ಪರಿಸ್ಥಿತಿ. ಇವತ್ತಿನ ದಿವಸ ವೃಶ್ಚಿಕ ರಾಶಿನಲ್ಲಿರ್ತಕ್ಕಂಥವ್ರು ತಾವೂ ಕೂಡ ಸ್ವಲ್ಪ ಜೋಪಾನ ಅಂತಲೇ ಹೇಳ್ಬೋದು. ಕಾಲಭೈರವೇಶ್ವರರ ಸಂಪೂರ್ಣ ಕೃಪಾಶೀರ್ವಾದ ನಿಮಗೆ ಬೇಕಾಗಿದೆ. ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡ್ತಾ ಇರತಕ್ಕಂಥವ್ರು ಆಗ್ಬೋದು, IT ಕೆಲಸಗಳನ್ನು ಮಾಡ್ತಾ ಇರತಕ್ಕಂಥವ್ರು ಆಗಿರ್ಬೋದು, ಉದ್ಯೋಗದ ನಿಮಿತ್ತವಾಗಿ ತಾವೆಲ್ಲರೂ ಕೂಡ ಈ ಒಂದು ಕಂಪ್ಯೂಟರನ್ನು ಬಳಸ್ತಾ ಇವತ್ತಿನ ದಿವಸ ಸ್ವಲ್ಪ ಆರೋಗ್ಯದ ಸಮಸ್ಯೆಗಳನ್ನು ಕೂಡ ಎದುರಿಸ್ಕೊಳ್ತಕ್ಕಂಥವ್ರು ಇರ್ತೀರಿ. ಸಾಕಷ್ಟು ಈ ಒಂದು ಕಣ್ಣಿನ ನೋವು ಅಂತಲೇ ಹೇಳ್ಬೋದು, ತಲೆನೋವು ಅಂತಲೇ ಹೇಳ್ಬೋದು. ಈ ತಲೆಯಲ್ಲೂ ಕೂಡ ಈ ಸಂಪೂರ್ಣವಾಗಿ ಈ ಹಿಂಭಾಗದ ತಲೆನೋವನ್ನು ತಾವು ಅನುಭವಿಸ್ತಕ್ಕಂಥವ್ರು ಇರ್ತೀರಿ. ಮತ್ತು ಈ ಒಂದು ಕೈಕಾಲು ಕಾಲಲ್ಲಂತೂ ಈ ಮಂಡಿಯ ಭಾಗ ಜಾಯಿಂಟ್ಸ್ ಪೇನ್ ಅಂತೂ ಮಾತ್ರ ಬಹಳ ಅನುಭವಿಸ್ತಕ್ಕಂಥವ್ರು ಇರ್ತೀರಿ. ಹಾಗಾಗಿ ವೃಶ್ಚಿಕ ರಾಶಿನಲ್ಲಿರ್ತಕ್ಕಂಥವ್ರ ಆರೋಗ್ಯ ಸಮಸ್ಯೆಗಳು ಒಂದಿಷ್ಟು ದೂರ ಆಗಬೇಕಾಗಿದೆ. ತಾವೆಲ್ಲರೂ ಕೂಡ ಕಾಲಭೈರವೇಶ್ವರನ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಕಪ್ಪು ವರ್ಣದಲ್ಲಿರ್ತಕ್ಕಂಥ ಶ್ವಾನಗಳಿಗೆ ಏನಾದರೂ ತಿಂಡಿ ತಿನಿಸನ್ನು ಹಾಕ್ತಕ್ಕಂಥದ್ದು ಬಹಳ ಉತ್ತಮ. ಕಪ್ಪು ವರ್ಣದಲ್ಲಿರ್ತಕ್ಕಂಥ ಶ್ವಾನ ಕಂಡ್ರೆ ಸಂತೋಷ, ಇಲ್ಲ ಅಂತಂದರೆ ಯಾವುದೋ ಒಂದು ಶ್ವಾನಕ್ಕೆ ಏನಾದರೂ ಒಂಚೂರು ತಿಂಡಿ ತಿನಿಸುಗಳನ್ನು ಹಾಕಿ ತಾವು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ವೃಶ್ಚಿಕ ರಾಶಿಯವರೆಗೂ ಕೂಡ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನು ಈಗ ಧನುರ್ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ರಾಶಿಗಳಲ್ಲಿ ಮುಂದಿನ ರಾಶಿ ಧನುರ್ ರಾಶಿ. ಧನುರ್ರಾಶಿ ಧನುರ್ಲಗ್ನ. ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಮಾತನಾಡತಕ್ಕಂಥ ಮನಸ್ಸರಿ ಯಾವ ಉತ್ತರವನ್ನು ಕೊಡುತ್ತೆ ಎಂಬತಕ್ಕಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಧನುರ್ರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವ್ರ ಭವಿಷ್ಯತ್ತನ್ನು ನೋಡೋದಾದರೆ ಮಾತನಾಡ್ತಕ್ಕಂಥ ಮನಸ್ಸಿರಿ ನೀಡ್ತಾ ಇರತಕ್ಕಂಥ ಒಂದು ಚಲನವಲನ, ಅದರ ಒಂದು ಚಲನವಲನ ಮಾರ್ಗದರ್ಶನ ಇದೆಲ್ಲವನ್ನೂ ಕೂಡ ನಾವು ಗಮನಿಸಿ ತಿಳಿಸೋದಾದರೆ ಬಹಳ ಅದ್ಭುತವಾಗಿದೆ ಅಂತಲೇ ಹೇಳ್ಬೋದು. ಬಹಳ ವೇಗವಾಗಿ ಅದರ ಒಂದು ಚಲನವಲನ ಇದೆ, ಒಂದು ಮೂಮೆಂಟ್ ಇದೆ. ಇದನ್ನು ಗಮನಿಸಿ ತಿಳಿಸೋದಾದರೆ ಧನುರಾಶಿನಲ್ಲಿರ್ತಕ್ಕಂಥವ್ರ ಭವಿಷ್ಯತ್ತು ಇವತ್ತಿನ ಸಹ ಬಹಳ ಚೆನ್ನಾಗಿದೆ. ತಾವು ಅಂದ್ಕೊಂಡಿರ್ತಕ್ಕಂಥ ಎಲ್ಲ ಕೆಲಸಗಳನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ದೂರಬಾರ ಪ್ರಯಾಣದ ಬಗ್ಗೆ ಆಗಲಿ, ಇಲ್ಲ ಅಂತಂದರೆ ಇನ್ನೆಲ್ಲೋ ಈಗ ದೂರಬಾರ ಪ್ರಯಾಣವನ್ನು ಮಾಡ್ತಕ್ಕಂಥದ್ದು ಏನೋ ಒಂದು ಕೆಲಸದ ನಿಮಿತ್ತವಾಗಿ ಸುಖ ಶಾಂತಿ ನೆಮ್ಮದಿಯಾಗೋಸ್ಕರ ಆ ನೆಮ್ಮದಿ ಸಿಗ್ತಕ್ಕಂಥದ್ದಾಗಲಿ, ಎಲ್ಲೋ ಒಂದು ಕೆಲಸವನ್ನು ತಾವು ಮನಸ್ಸಿನಲ್ಲಿಟ್ಕೊಂಡು ತಾವು ಹೋಗ್ತಕ್ಕಂಥದ್ದಾಗಲಿ, ಇದೆಲ್ಲದೂ ಕೂಡ ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದೇ. ನಿಮ್ಮ ಅನುಕೂಲಗಳೆಲ್ಲವೂ ಕೂಡ ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದೇ. ಹಾಗಾಗಿ ಇಂಥದ್ದೊಂದು ಸದಾವಕಾಶವನ್ನು ಕೊಟ್ಟಿರ್ತಕ್ಕಂಥ ಭಗವಂತ ನಾವೆಲ್ಲರೂ ಕೂಡ ಆತನನ್ನು ಪ್ರಾರ್ಥನೆಯನ್ನು ಮಾಡಬೇಕು. ನಮ್ಮ ಮನೆ ದೇವರನ್ನು ನಾವು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಬೇಕು. ಮೊದಲನೇ ಸ್ಥಾನದಲ್ಲಿ ನಮ್ಮ ಮನೆ ದೇವರನ್ನು ಪ್ರಾರ್ಥನೆಯನ್ನು ಮಾಡ್ತಾ, ತಾಯಿ ಲಲಿತಾ ರಾಜರಾಜೇಶ್ವರಿ ದೇವಿಯನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ಕೆಂಪು ವರ್ಣದಲ್ಲಿರ್ತಕ್ಕಂಥ ವಸ್ತ್ರವನ್ನು ಧರಿಸ್ತಕ್ಕಂಥದ್ದು ಬಹಳ ಉತ್ತಮ. ಧನುರಾಶಿನಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ಕೆಂಪು ವರ್ಣದಲ್ಲಿರ್ತಕ್ಕಂಥ ವಸ್ತ್ರವನ್ನು ಧರಿಸಿ, ಹಣೆಗೂ ಕೂಡ ಕೆಂಪು ವರ್ಣದಲ್ಲಿರ್ತಕ್ಕಂಥ ಒಂದು ಕುಂಕುಮ ಇವತ್ತಿನ ದಿವಸ ಕೆಂಪು ವರ್ಣ ಅಂತ ಹೇಳೋದಕ್ಕಿಂತ ಸಾಕಷ್ಟು ವಿವಿಧ ರೀತಿಗಳಲ್ಲಿ ನಾನಾ ವರ್ಣಗಳಲ್ಲಿ ಬಂದುಬಿಟ್ಟಿದೆ. ಹಾಗಾಗಿ ಅಪ್ಪಟವಾಗಿರ್ತಕ್ಕಂಥ ಕುಂಕುಮ, ಕೆಂಪು ವರ್ಣದಲ್ಲಿರ್ತಕ್ಕಂಥ ಕುಂಕುಮವನ್ನು ಧರಿಸ್ತಕ್ಕಂಥದ್ದು ಬಹಳ ಉತ್ತಮ. ತಾಯಿಯ ಶ್ರೀರಕ್ಷೆ ಧನುರಾಶಿನಲ್ಲಿರ್ತಕ್ಕಂಥವ್ರೆಲ್ಲರ ಮೇಲೂ ಕೂಡ ಇರಲಿ ಅಂತ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಮಾತನಾಡ್ತಕ್ಕಂಥ ಮನಸ್ಸರಿ ಯಾವ ಉತ್ತರವನ್ನು ಕೊಡುತ್ತೆ ಎಂಬತಕ್ಕಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಮಾತನಾಡ್ತಕ್ಕಂಥ ಮನಸ್ಸರಿ ನೀಡ್ತಾ ಇರತಕ್ಕಂಥ ಒಂದು ಮಾರ್ಗದರ್ಶನ, ಅದರ ಒಂದು ಮೂಮೆಂಟ್ ಆಗಲಿ, ಅದರ ಚಲನವಲನಗಳಿದ್ದೆಲ್ಲವನ್ನೂ ಕೂಡ ಗಮನಿಸಿ ತಿಳಿಸೋದಾದರೆ ಮಕರ ರಾಶಿನಲ್ಲಿರ್ತಕ್ಕಂಥವ್ರ ಭವಿಷ್ಯತ್ತು ಇವತ್ತಿನ ಎಲ್ಲೋ ಒಂದು ಕಡೆ ಸ್ವಲ್ಪ ಮಂದಗತಿಯಿಂದ ಸಾಕ್ತಕ್ಕಂಥದ್ದೇ ಅಂತಲೇ ಹೇಳ್ಬೋದು. ಸಾಕಷ್ಟು ದ್ವಂದ್ವ ಆಲೋಚನೆಗಳಿಂದ ಕೂಡಿರ್ತಕ್ಕಂಥದ್ದಿದೆ. ಏನೊಂದು ಕೆಲಸವನ್ನು ಮಾಡಬೇಕಾದ್ರೂ ಕೂಡ ನಾನು ಈ ಕೆಲಸದಲ್ಲಿ ಕಾರ್ಯಸಿದ್ಧಿ ಆಗ್ತೀನಾ ಇಲ್ವಾ ಎಂಬತಕ್ಕಂಥ ಒಂದು ಮನಸ್ಥಿತಿಯೇ ಇದೆ. ಮಿಶ್ರ ಮನಸ್ಸಿನ ಆಲೋಚನೆಗಳಿಂದ ಕೂಡಿರ್ತಕ್ಕಂಥದ್ದಿರುತ್ತೆ ಇವತ್ತಿನ ದಿವಸ ಮಕರ ರಾಶಿನಲ್ಲಿರ್ತಕ್ಕಂಥವ್ರ ಭವಿಷ್ಯತ್ತು. ಇವತ್ತಿನ ದಿವಸ ನಾನು ಹೇಳ್ತಕ್ಕಂಥದ್ದು ಏನಪ್ಪ, ನಾನು ಹೇಳೋದು ಎಂಬತಕ್ಕಂಥದ್ದು ಪಕ್ಕದಲ್ಲಿಟ್ಟು ಮಾತನಾಡ್ತಕ್ಕಂಥ ಮನಸ್ಸಲ್ಲಿ ತಿಳಿಸ್ತಾ ಇರತಕ್ಕಂಥ ಒಂದು ಮಾರ್ಗದರ್ಶನ ಏನಪ್ಪ ಅಂತಂದರೆ ಇವತ್ತಿನ ದಿವಸ ಮಧ್ಯಾಹ್ನ 12 ಗಂಟೆವರೆಗೂ ಕೂಡ ಸ್ವಲ್ಪ ಮಂದಗತಿಯಿಂದ ಸಾಕ್ತಕ್ಕಂಥದ್ದೇ. 12 ಗಂಟೆ ಆದ ನಂತರ ಎಲ್ಲೋ ಒಂದು ಕಡೆ ತಮ್ಮ ಕೆಲಸಗಳೆಲ್ಲವೂ ಕೂಡ ಒಂದು ರೀತಿ ಬಹಳ ವೇಗವಾಗಿ ಮುಂದುವರಿತಕ್ಕಂಥದ್ದಿರುತ್ತೆ. ಹಾಗಾಗಿ ಮಕರ ರಾಶಿನಲ್ಲಿರ್ತಕ್ಕಂಥವ್ರು ತಾವು ಇವತ್ತಿನ ದಿವಸ ಎಂತಹದ್ದೇ ಸಮಸ್ಯೆ ಬರಲಿ, ಏನೇ ಒಂದು ವಿಚಾರ ಆಗಲಿ, ಆಲಸ್ಯತನವನ್ನು ತೋರ್ದಿರ ಶ್ರದ್ಧಾಭಕ್ತಿಯಿಂದ ಒಳ್ಳೆಯ ಒಂದು ಮನಸ್ಸಿನಿಂದ ಸ್ಪೀಡಾಗಿ ಆ ಒಂದು ಕೆಲಸಗಳನ್ನು ಕಾರ್ಯಸಿದ್ಧಿಪಡಿಸ್ಕೊಳ್ಳಿಕ್ಕೆ ಒಂದು ಪ್ರಯತ್ನವನ್ನು ಪಡೋಣ. ಸಮಸ್ಯೆಗಳು ಸಾಕಷ್ಟು ಬೆಟ್ಟದಷ್ಟು ಎದುರಾಗ್ತಾನೆ ಇರ್ತವೆ. ಆದರೆ ಸಮಸ್ಯೆಗಳು ಬಂದಿದೆ ಅಂತ ಹೇಳಿ ನಾವು ಸುಮ್ಮನೆ ಕೂತ್ಕೊಳ್ಳಿಕ್ಕಾಗತ್ತಾ? ಸಮಸ್ಯೆಗಳು ಬಂದಾಗ ವೆಂಕಟರಮಣನ ಪಾದನ ಹಿಡಿತಕ್ಕಂಥದ್ದು ಬಹಳ ಉತ್ತಮ. ಸಂಕಟಹರಣ ವೆಂಕಟರಮಣ ಭಗವಂತನನ್ನು ಪ್ರಾರ್ಥನೆಯನ್ನು ಮಾಡೋಣ. ನಾವೆಲ್ಲರೂ ಕೂಡ ಪ್ರಾರ್ಥನೆಯನ್ನು ಮಾಡೋದ್ರ ಜೊತೆ ಇವತ್ತಿನ ದಿವಸ ಶ್ರೀ ವಿಷ್ಣು ಪರಮಾತ್ಮನ ಸಾನ್ನಿಧ್ಯಕ್ಕೆ ಹೋಗಿ
ತುಳಸಿಯನ್ನು ಕೊಟ್ಟು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಮಕರ ರಾಶಿನಲ್ಲಿರ್ತಕ್ಕಂಥವ್ರು ವಿಷ್ಣುವಿನ ಸಾನ್ನಿಧ್ಯ ಎಲ್ಲಾದರೂ ನಿಮ್ಮ ಮನೆ ಹತ್ತಿರ ಇದ್ದರೆ ಸಂತೋಷ. ಇಲ್ಲ ಅಂತಂದರೆ ತಾಯಿ ಮಹಾಲಕ್ಷ್ಮೀ ದೇವಿಯ ಸಾನ್ನಿಧ್ಯ ಎಲ್ಲಾದರೂ ನಿಮ್ಮ ವಾಸ್ತುಗೃಹದ ಹತ್ರ ಇದ್ದರೆ ಅಲ್ಲೂ ಕೂಡ ತಾಯಿಗೆ ತುಳಸಿಯನ್ನು ನೀಡಿ ಸಮರ್ಪಣೆಯನ್ನು ಮಾಡಿ ತಾವು ಮುಂದುವರಿತಕ್ಕಂಥದ್ದು ಬಹಳ ಉತ್ತಮ. ಮಕರ ರಾಶಿನಲ್ಲಿರ್ತಕ್ಕಂಥವ್ರಿಗೆ ಶ್ರೀ ವಿಷ್ಣು ಪರಮಾತ್ಮನ ಸಂಪೂರ್ಣ ಕೃಪಾಶೀರ್ವಾದ ಇರಲಿ, ತಿರುಮಲ ತಿರುಪತಿ ಶ್ರೀನಿವಾಸ ಭಗವಂತನ ಸಂಪೂರ್ಣ ಕೃಪಾಶೀರ್ವಾದ ಇರಲಿ ಅಂತ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನ. ಕುಂಭಲಗ್ನದಲ್ಲಿರ್ತಕ್ಕಂಥವ್ರ ಭವಿಷ್ಯತ್ತನ್ನು ತಿಳಿಸೋದಾದರೆ ಮಾತನಾಡ್ತಕ್ಕಂಥ ಮನಸ್ಸಿರಿ ಯಾವ ಉತ್ತರವನ್ನು ಕೊಡುತ್ತೆ ಎಂಬತಕ್ಕಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರ ಭವಿಷ್ಯತ್ತನ್ನು ತಿಳಿಸೋದಾದರೆ ಮಾತನಾಡ್ತಕ್ಕಂಥ ಮನಸ್ಸಿರಿಯ ಚಲನವಲನ ಇದೆಲ್ಲವನ್ನೂ ಕೂಡ ಗಮನಿಸಿ ತಿಳಿದಾದರೆ ಎಡಭಾಗದಲ್ಲಿ ಅದರ ಚಲನವಲನ ಇದೆ, ಮಧ್ಯಭಾಗದಲ್ಲಿ ಅದರ ಚಲನವಲನ ಇರೋ ಕಾರಣದಿಂದ ಅದು ಕಾಲಕ್ರಮೇಣ ನಿಧಾನವಾಗಿ ತಲೆಯನ್ನು ಬಗ್ಗಿಸ್ತಾ ಇರತಕ್ಕಂಥದ್ದಿದೆ. ಇವತ್ತಿನ ದಿವಸ ನಿಮ್ಮ ಭವಿಷ್ಯತ್ತು ಕೂಡ ಹಾಗೆ ಇರುತ್ತೆ. ಕುಂಭರಾಶಿನಲ್ಲಿರ್ತಕ್ಕಂಥವ್ರು ಸ್ವಲ್ಪ ಜೋಪಾನ ಅಂತಲೇ ಹೇಳ್ಬೋದು. ಶನೇಶ್ವರನ ಪ್ರಾರ್ಥನೆ ಬಹಳ ಮುಖ್ಯ. ಇವತ್ತಿನ ದಿವಸ ಕುಂಭರಾಶಿನಲ್ಲಿರ್ತಕ್ಕಂಥವ್ರು ತಾವೆಲ್ಲರೂ ಕೂಡ ಅಂದ್ಕೊಂಡಿರ್ತಕ್ಕಂಥ ಎಲ್ಲ ಕೆಲಸಗಳನ್ನು ಕಾರ್ಯಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು ಸ್ವಲ್ಪ ಕಷ್ಟಕರನೇ. ದೂರವಾರ ಪ್ರಯಾಣದ ಬಗ್ಗೆ ಅಂತೂ ಆಲೋಚನೆಯೇ ಬೇಡ. ಮಾರ್ಗ ಮಧ್ಯದಲ್ಲೂ ಕೂಡ ಒಂದಿಷ್ಟು ಸಮಸ್ಯೆಗಳನ್ನು ತಾವು ತಂದುಟ್ಕೊಳ್ತಕ್ಕಂಥ ಇರ್ತೀರಿ. ನೋಡಿ, ಈ ಡ್ರೈವಿಂಗ್ ಫೀಲ್ಡಲ್ಲಿ ಇರ್ತಕ್ಕಂಥದ್ದಾಗಲಿ, ವಾಹನವನ್ನು ಚಲಾಯಿಸ್ತಕ್ಕಂಥದ್ದಾಗಲಿ ಹೇಗೆ ಅಂತಂದರೆ, ಪಕ್ಕದಲ್ಲಿ ನಾವು ಎಷ್ಟೇ ನಿಧಾನವಾಗಿ ಹೋದ್ರೂ ಕೂಡ ಪಕ್ಕದಲ್ಲಿ ಬರ್ತಕ್ಕಂಥವ್ರು ಏನು ಮಾಡೋಕ್ಕಾಗೋದಿಲ್ಲ. ಆತನ ಗ್ರಹಗತಿಗಳು ಹೇಗಿರುತ್ತೋ, ಆತನ ಸಮಸ್ಯೆಗಳು ಹೇಗಿರುತ್ತೋ, ಆತನ ಪರಿಸ್ಥಿತಿ ಹೇಗಿರುತ್ತೋ, ಆತ ಯಾವ ಆಲೋಚನೆಗಳಲ್ಲಿ ಗಾಡಿ ಓಡಿಸ್ತಾ ಇರ್ತಾರೋ ನಮ್ಗೆ ಅರ್ಥವಾಗೋದಿಲ್ಲ. ಸುಮ್ಮನೆ ನಂಪಾಡಾಗ ನಾವು ಎಲ್ಲೋ ಒಂದು ಫುಟ್ಪಾತ್ ಮೇಲೆ ನಿಂತಿದ್ರೂ ಕೂಡ ಬಂದ ಮೇಲೆ ಗಾಡಿ ಹತ್ತಿಸ್ತಾರೆ, ಏನೂ ಮಾಡಲಿಕ್ಕಾಗೋದಿಲ್ಲ. ಆ ಕ್ಷಣದ ಪರಿಸ್ಥಿತಿ ಹಾಗಿರುತ್ತೆ. ಒಂದು ನಮ್ಮ ಹಣೆ ಬಾರ ಕೆಟ್ಟಿರಬೇಕು, ಇಲ್ಲ ಆತನ ಹಣೆ ಬಾರ ಕೆಟ್ಟಿರಬೇಕು. ಸಮಸ್ಯೆಗಳು ಯಾವ ರೀತಿ ಎದುರಾಗುತ್ತೆ ಅನ್ನೋದನ್ನು ಹೇಳಲಿಕ್ಕೆ ಬರೋದಿಲ್ಲ. ಹಾಗಾಗಿ ಕುಂಭರಾಶಿನಲ್ಲಿರ್ತಕ್ಕಂಥವ್ರು ಎಲ್ಲೋ ಒಂದು ಕಡೆ ಸ್ವಲ್ಪ ಜೋಪಾನ. ಇಂತಹ ಸಮಸ್ಯೆಗಳಿಗೆ ಒಳಗಾಗ್ತಕ್ಕಂಥವ್ರು ಇರ್ತೀರಿ ಕುಂಭರಾಶಿನಲ್ಲಿರ್ತಕ್ಕಂಥವ್ರು. ಆದಷ್ಟು ಇವತ್ತಿನ ದಿವಸ ಕುಂಭರಾಶಿನಲ್ಲಿರ್ತಕ್ಕಂಥವ್ರು ಕುಟುಂಬದ ಜೊತೆ ಒಂದಿಷ್ಟು ಸಮಯವನ್ನು ಕಳೀತಕ್ಕಂಥದ್ದೇ ಬಹಳ ಉತ್ತಮ. ನಿಮ್ಮ ವಾಸ್ತುಗೃಹವೇ ಎಲ್ಲೋ ಒಂದು ಕಡೆ ನಿಮಗೆ ಶ್ರೀರಕ್ಷೆ ಅಂತಲೇ ಹೇಳ್ಬೋದು. ಹಾಗಾಗಿ ದುರ್ಗಾದೇವಿಯ ಪ್ರಾರ್ಥನೆ ಬಹಳ ಮುಖ್ಯ. ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಒಂದು ಭಯ, ಆ ಒಂದು ಏನು ಒಂದು ಮಿಶ್ರ ಮನಸ್ಥಿತಿ ಅಂತ ಹೇಳ್ಬೋದು, ಭಯದ ಒಂದು ಪರಿಸ್ಥಿತಿ ಅಂತ ಹೇಳ್ಬೋದು, ಇದೆಲ್ಲವನ್ನೂ ಕೂಡ ದೂರ ಮಾಡಬೇಕು. ಇದ್ದಿರ್ತಕ್ಕಂಥ ಸಂಕಷ್ಟಗಳು, ಎದುರಾಗ್ತಕ್ಕಂಥ ಸಂಕಷ್ಟಗಳು, ಸಮಸ್ಯೆಗಳು ಇದೆಲ್ಲವೂ ಕೂಡ ದೂರ ಆಗಬೇಕು ಅಂತಂದರೆ ಇವತ್ತಿನ ದಿವಸ ಕುಂಭರಾಶಿನಲ್ಲಿರ್ತಕ್ಕಂಥವ್ರು ದುರ್ಗಾದೇವಿಯ ಪ್ರಾರ್ಥನೆಯ ಜೊತೆ ಶನಿ ಪರಮಾತ್ಮನ ಪ್ರಾರ್ಥನೆ ಕೂಡ ಬಹಳ ಉತ್ತಮ. ಇವತ್ತಿನ ದಿವಸ ಕಾಗೆಗೆ ಏನಾದರೂ ಒಂಚೂರು ತಿಂಡಿ ತಿನಿಸನ್ನು ಹಾಕಿ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಒಂದಿಷ್ಟು ಧಾನ್ಯಗಳು, ಅಕ್ಕಿನೋ ಇಲ್ಲ ಅಂತಂದರೆ ಯಾವುದಾದ್ರೂ ಆ ಒಂದು ಕಾಗೆಗೆ ಒಂದು ಆಹಾರವಾಗಿ, ಇಲ್ಲ ಅಂದರೆ ತಾವು ಪ್ರತಿನಿತ್ಯ ಮಾಡ್ತಕ್ಕಂಥ ಅನ್ನ, ತಾವು ಊಟಕ್ಕೆ ಉಪಯೋಗಿಸ್ತಕ್ಕಂಥ ಅನ್ನ ಪ್ರಾರಂಭದ ಹಂತದಲ್ಲಿ, ಇನ್ನೂ ಅದನ್ನು ತಾವು ಬಡಿಸ್ಕೊಳ್ಳೋದಕ್ಕಿಂತ ಮುಂಚೆ ಪ್ರಾರಂಭದಲ್ಲಿ ಒಂದೇ ಒಂದು ಚೂರು ಅನ್ನವನ್ನು ತೆಗೆದುಕೊಂಡು ಹೋಗಿ ಕಾಗೆಗೆ ಕೊಟ್ಟು ಪ್ರಾರ್ಥನೆಯನ್ನು ಮಾಡೋದ್ರಿಂದ ಬರ್ತಕ್ಕಂಥ ಸಮಸ್ಯೆಗಳಿಂದ ಕಿಂಚಿತ್ತು ದೂರ ಆಗ್ತೀರಿ ಕುಂಭರಾಶಿನಲ್ಲಿರ್ತಕ್ಕಂಥವ್ರು. ಜೋಪಾನ. ಶನಿ ಪರಮಾತ್ಮನ ಸಂಪೂರ್ಣ ಕೃಪಾಶೀರ್ವಾದ ನಿಮಗಿರಲಿ ಅಂತ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಕಡೆಯ ರಾಶಿ ಮೀನರಾಶಿ. ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಮಾತನಾಡ್ತಕ್ಕಂಥ ಮನಸ್ಸಿರಿ ಯಾವ ಉತ್ತರವನ್ನು ಕೊಡುತ್ತೆ ಎಂಬತಕ್ಕಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೀನಲಗ್ನದಲ್ಲಿರ್ತಕ್ಕಂಥವ್ರ ಭವಿಷ್ಯತ್ತನ್ನು ತಿಳಿಸೋದಾದರೆ ಮಾತನಾಡ್ತಕ್ಕಂಥ ಮನಸ್ಸಿನ ನೀಡ್ತಾ ಇರ್ತಕ್ಕಂಥ ಒಂದು ಚಲನವಲನ ಇದೆಲ್ಲವನ್ನೂ ಗಮನಿಸಿ ತಿಳಿಸೋದಾದರೆ ಮೀನರಾಶಿನಲ್ಲಿರ್ತಕ್ಕಂಥವ್ರ ಭವಿಷ್ಯತ್ತು ಇವತ್ತಿನ ಅಷ್ಟಾಗಿ ತೊಂದರೆಗಳೇನು ಎದುರಾಗೋದಿಲ್ಲ. ಸಮಂಜಸವಾಗಿರ್ತಕ್ಕಂಥದ್ದೇ. ತಾವು ಎಲ್ತ್ಕೊಂಡಿರ್ತಕ್ಕಂಥ ಎಲ್ಲ ಕೆಲಸಗಳನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ಭೂಮಿಯ ಕುರಿತಾಗಿ ಮುಂದುವರಿತಕ್ಕಂಥದ್ದಾಗಲಿ, ಯಾವುದಾದ್ರೂ ಕಾಗದ ಪತ್ರಕ್ಕೆ ಸಹಿ ಹಾಕ್ತಕ್ಕಂಥದ್ದಾಗಲಿ, ಇಲ್ಲಾಂದರೆ ಯಾವುದಾದ್ರೂ ಒಂದು ಒಪ್ಪಂದಕ್ಕೆ ಬದ್ಧರಾಗ್ತಕ್ಕಂಥದ್ದಾಗಲಿ, ಇಲ್ಲಾಂದರೆ ಮಾತಿನ ತಕ್ಕಂಗೆ ನಡೆದುಕೊಳ್ಳತಕ್ಕಂಥದ್ದಾಗಲಿ, ಇದೆಲ್ಲದರಲ್ಲೂ ಕೂಡ ಸಾಕಷ್ಟು ಹೆಚ್ಚಿನ ಕೆಲಸಗಳನ್ನು ಕಾರ್ಯಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದೇ. ಸಾಕಷ್ಟು ಕೀರ್ತಿ ಸಂಪಾದನೆಯನ್ನು ಮಾಡ್ತಕ್ಕಂಥವ್ರೆ. ಇವತ್ತಿನ ದಿವಸ ಮೀನರಾಶಿನಲ್ಲಿರ್ತಕ್ಕಂಥವ್ರು ನಮಗೆ ಒಂದು ವಿಚಾರ ತಿಳಿಸೋದಾದರೆ ಇವತ್ತಿನ ದಿವಸ ಎಲ್ಲೋ ಒಂದು ಕಡೆ ಸಿಹಿ ಸುದ್ದಿಯನ್ನು ಕೇಳ್ತಕ್ಕಂಥವ್ರು ಇದ್ದೀರಿ ಮೀನರಾಶಿನಲ್ಲಿರ್ತಕ್ಕಂಥವ್ರು. ಇವತ್ತಿನ ದಿವಸ ತಾವು ಕೇಳ್ತಕ್ಕಂಥ ಸಿಹಿ ಸುದ್ದಿ ಯಾವ ರೀತಿ ಇರುತ್ತಂದರೆ ನಿಮ್ಮ ಬಹಳನ್ನೇ ಬೆಳಕಾಗಿಸುವ ರೀತಿ ಇರುತ್ತೆ. ಹಾಗಾಗಿ ಮೀನರಾಶಿನಲ್ಲಿರ್ತಕ್ಕಂಥವ್ರಿಗೆ ಈ ಒಂದು ಅದೃಷ್ಟ ಭಗವಂತನಿಂದ ಸಿಕ್ಕಿರುವ ಕಾರಣದಿಂದ ಇವತ್ತಿನ ದಿವಸ ನಿಮ್ಮ ವಾಸ್ತುಗೃಹದ ಅಂದರೆ ನಿಮ್ಮ ಮನೆ ದೇವರ ಹೆಣ್ಣು ದೇವತೆಯನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ನಿಮ್ಮ ಮನೆ ದೇವರಲ್ಲಿ ಹೆಣ್ಣು ದೇವರು ಯಾರಿದ್ದಾರೆ? ಈಗ ಸಾಧಾರಣವಾಗಿ ನೋಡಿ, ನಮ್ಮ ಮನೆ ದೇವರು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ. ಹಾಗಾಗಿ ನಮ್ಮ ಮನೆಯ ಹೆಣ್ಣು ದೇವತೆ ಬಂದು ತಾಯಿ ಎಲ್ಲಮ್ಮ.
ಆ ಯಲ್ಲಮ್ಮ ದೇವಿಯನ್ನು ನಾವು ಹೇಗೆ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥಿವಿ ಅಂದರೆ ಸಾಧಾರಣವಾಗಿ ತಮಗೊಂದು ಎಕ್ಸಾಂಪಲ್ ಆಗಿ ತಿಳಿಸಿರ್ತಕ್ಕಂಥದ್ದು. ಹಾಗೆ ನಿಮ್ಮ ವಾಸ್ತುಗೃಹದ ಹೆಣ್ಣು ದೇವತೆ ಯಾರಿರ್ತಾರೋ ಆ ದೇವಿಯನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಆ ತಾಯಿಗೆ ಬಹಳ ವಿಶೇಷವಾಗಿ ಪ್ರತ್ಯೇಕವಾದ ಒಂದು ನೈವೇದ್ಯವನ್ನು ಸಲ್ಲಿಸ್ತಕ್ಕಂಥದ್ದು ಬಹಳ ಉತ್ತಮ. ನೈವೇದ್ಯ ಅಂತಂದರೆ ಇನ್ನೇನು ಪಂಚಭಕ್ಷ ಪರಮಾನ್ನಗಳನ್ನು ನಾವು ನೈವೇದ್ಯ ಮಾಡಿ ಅಂತ ಹೇಳ್ತಾ ಇಲ್ಲ, ಸ್ವಲ್ಪ ಹಾಲು, ಜೇನುತುಪ್ಪ ಅಥವಾ ಒಂದು ಬೆಲ್ಲ ಇವಿಷ್ಟನ್ನು ನೈವೇದ್ಯ ಮಾಡಿ ತಾಯಿಯ ಕೃಪೆಗೆ ನಾವೆಲ್ಲರೂ ಕೂಡ ಪಾತ್ರ ಆಗೋಣ ಎಂಬತಕ್ಕಂಥ ಮಾತನ್ನು ಹೇಳ್ತಾ 12 ರಾಶಿಗಳಲ್ಲಿರತಕ್ಕಂಥ ಫಲಾಫಲಗಳನ್ನು ತಿಳ್ಕೊಂಡಿದ್ದೇವೆ. ತಮ್ಮೆಲ್ಲರಿಗೂ ಕೂಡ ತಾಯಿ ಭಗವತಿಯ ಸಂಪೂರ್ಣ ಕೃಪಾಶೀರ್ವಾದ ಸಿಗಲಿ. ಕಾರ್ತಿಕ ಮಾಸ ಪರಮೇಶ್ವರನ ಸಂಪೂರ್ಣ ಕೃಪಾಶೀರ್ವಾದ ಸಿಗಲಿ. ಮಹಾವಿಷ್ಣುವಿನ ಸಂಪೂರ್ಣ ಕೃಪಾಶೀರ್ವಾದ ಸಿಗಲಿ. ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿಯ ಸಂಪೂರ್ಣ ಕೃಪಾಶೀರ್ವಾದ ನಿಮ್ಮೆಲ್ಲರ ಮೇಲೂ ಕೂಡ ಇರಲಿ ಅಂತ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತಾ ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಕಾರ್ಯಕ್ರಮದ ಪ್ರಾರಂಭದ ಹಂತದಲ್ಲಿ ತಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ದೆ. ಇಷ್ಟು ಹೊತ್ತಿನವರೆಗೂ ಕೂಡ ರಾಶಿ ಫಲಗಳನ್ನು ತಿಳ್ಕೊಂಡಿರ್ತಕ್ಕಂಥದ್ದಾಯಿತು. ಕಾರ್ತಿಕ ಮಾಸದ ಒಂದಿಷ್ಟು ವಿಶೇಷತೆಗಳನ್ನು ತಿಳ್ಕೊಂಡಿದ್ದಾಯಿತು. ದಿನ ವಿಶೇಷ, ಪಂಚಾಂಗ ಶ್ರವಣ ಇದೆಲ್ಲವೂ ಕೂಡ ಆಯಿತು. ಆದರೆ ಇದೆಲ್ಲವನ್ನು ಕೂಡ ತಿಳಿಸೋದಕ್ಕಿಂತ ಮುಂಚೆ ಕಾರ್ತಿಕ ಮಾಸದ ನಿಮಿತ್ತವಾಗಿ ಬಹಳ ವಿಶೇಷವಾಗಿ ಪರಮೇಶ್ವರನ ಸಾನ್ನಿಧ್ಯದ ಒಂದು ದರ್ಶನವನ್ನು ಮಾಡಿಸ್ತೀನಿ ಅಂತ ತಮ್ಮೆಲ್ಲರಿಗೂ ಕೂಡ ಹೇಳ್ತಾ ಇದ್ದೆ. ಯಾವುದಪ್ಪ ಆ ಸಾನ್ನಿಧ್ಯ? ಅದರಲ್ಲೂ ಕಾರ್ತಿಕ ಮಾಸದಲ್ಲಿ ಆ ಒಂದು ಸಾನ್ನಿಧ್ಯದ ದರ್ಶನ ಅಂತಂದರೆ ಅದು ನಮ್ಮ ಜನ್ಮದ ಪಾವನ ಅಂತಲೇ ಹೇಳ್ಬೋದು. ಹಾಗಾಗಿ ಈ ಕ್ಷೇತ್ರದ ದರ್ಶನದಿಂದ ಸರ್ವ ಪಾಪ ನಾಶನ ಅಂತಲೇ ಹೇಳ್ಬೋದು. ಸಾಕಷ್ಟು ಜನ ಆತುರಿತಾರೆ, ಕಾಯ್ತಾರೆ, ಎಷ್ಟೋ ಶ್ರಮ ಪಡ್ತಾರೆ ಈ ಒಂದು ಕ್ಷೇತ್ರದ ದರ್ಶನಕ್ಕಾಗಲಿ. ಈ ಒಂದು ಕ್ಷೇತ್ರದ ದರ್ಶನಕ್ಕೆ ಎಷ್ಟು ಕಷ್ಟಪಡಬೇಕೋ ದರ್ಶನ ಮಾಡೋ ಸಮಯದಲ್ಲೂ ಕೂಡ ಅಷ್ಟೇ ಕಷ್ಟಗಳು ಎದುರಾಗ್ತವೆ. ಆ ಒಂದು ಜಾಗಕ್ಕೆ ತಲುಪ್ತಕ್ಕಂಥದ್ದಾಗಲಿ, ಆ ಒಂದು ಜಾಗ ಇರ್ತಕ್ಕಂಥ ಒಂದು ರೂಟ್ ಆಗಲಿ, ಆ ಪರಿಕ್ರಮಿಸತಕ್ಕಂಥದ್ದಾಗಲಿ, ಇದೆಲ್ಲವೂ ಕೂಡ ಕಷ್ಟದ ಪರಿಸ್ಥಿತಿ ಅಂತಲೇ ಹೇಳ್ಬೋದು. ಎಲ್ಲ ಪರಮೇಶ್ವರನ ದೇವಸ್ಥಾನವೂ ಕೂಡ ಬಹಳ ಈಸಿಯಾಗಿ ದರ್ಶನ ಮಾಡ್ಬೋದು. ಆದರೆ ಈ ಕ್ಷೇತ್ರದ ದರ್ಶನ ಒಂದು ಕಡೆ ಬಹಳ ಕಷ್ಟ. ಅತಿಯಾದ ಮಂಜು, ಶೀತದ ವಾತಾವರಣ, ಆ ಒಂದು ವಾತಾವರಣದಲ್ಲಿ ಹೋಗಿ ಭಗವಂತನ ದರ್ಶನವನ್ನು ಮಾಡತಕ್ಕಂಥದ್ದು ಅಂದರೆ ಅದನ್ನು ಆ ಕ್ಷಣ ಅನುಭವಿಸ್ತಕ್ಕಂಥವ್ರಿಗೆ ಮಾತ್ರ ಗೊತ್ತಾಗತ್ತೆ ಆ ಸಿಹಿ ಹೇಗಿರುತ್ತೆ, ಆ ಒಂದು ಸಂತೋಷದ ಕ್ಷಣ ಹೇಗಿರುತ್ತೆ ಅಂಥೇಳಿ. ಯಾವ ಕ್ಷೇತ್ರದ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಈಗಾಗಲೇ ತಮ್ಮೆಲ್ಲರಿಗೂ ಕೂಡ ಒಂದು ಸಣ್ಣ ಅರಿವು ಇರ್ಬೋದು. ಹಾಗಾಗಿ ಕಾರ್ತೀಕ ಮಾಸದಂದು ಆ ಕ್ಷೇತ್ರಕ್ಕೆ ಹೋಗ್ಲಿಕ್ಕಾಗುತ್ತೋ ಇಲ್ವೋ, ಮನೆಯಲ್ಲೇ ಕೂತು ದರ್ಶನವನ್ನು ಮಾಡ್ತಾ ಇದ್ದೀವಲ್ಲ ಮಹರ್ಷಿವಾಣಿ ಕಾರ್ಯಕ್ರಮದ ವತಿಯಿಂದ ನಮ್ಮೆಲ್ಲರ ಜನ್ಮ ಪಾವನ ಅಂತಲೇ ಹೇಳ್ಬೋದು. ಹಾಗಾಗಿ ಈಗ ತಾವೆಲ್ಲರೂ ಕೂಡ ದರ್ಶನವನ್ನು ಮಾಡ್ತಾ ಇದ್ದೀರಿ ಅಮರನಾಥ ಕ್ಷೇತ್ರ. ಓಂ ನಮಃ ಶಿವಾಯ. ಶಿವಮಂತ್ರ ನಿರಂತರವಾಗಿ ಶಿವಧ್ಯಾನವನ್ನು ಮಾಡ್ತಾನೆ ಚಳಿಗೆ ಒದ್ದಾಡುವಂಥದ್ದಾಗಿದೆ. ಚಳಿ ಸಾಕಷ್ಟು, ಮಳೆ ಬರ್ತದೆ, ಮಂಜಿನಿಂದ ಕೂಡಿದೆ, ಎಲ್ಲೆಲ್ಲೂ ತಂಪು. ಈ ತಂಪಿನಲ್ಲಿ, ಈ ಮಳೆಯಲ್ಲಿ ವಿಶೇಷವಾಗಿರ್ತಕ್ಕಂಥ ಶಿವಧ್ಯಾನ ನಿರಂತರವಾಗಿ ಮಾಡಲೇಬೇಕು.
ಯಾಕೆಂದರೆ ಶಿವಮಂತ್ರವನ್ನು ಹೇಳ್ತಾ ಇದ್ದರೆ ದೇಹ ಉಷ್ಣಕ್ಕೆ ತಿರ್ಕೊಳ್ಳುತ್ತೆ. ದೇಹ ಉಷ್ಣಕ್ಕೆ ತಿರ್ಕೊಂಡಾಗೆ ಈ ಸುಂದರವಾದಂಥ ಪ್ರಕೃತಿ ಪ್ರದೇಶವನ್ನು ಎಲ್ಲರೂ ನೋಡುವಂತಾಗುತ್ತೆ. ಶ್ರೀನಗರದಿಂದ ಪೆಹಲ್ಗಾಮ್ ಅಂತ ಆ ಒಂದು ವಿಶೇಷವಾಗಿರ್ತಕ್ಕಂಥ ಗ್ರಾಮ. ಪೆಹಲ್ಗಾಮ್ಗೆ ಹೊರಟು ಅಲ್ಲಿಂದ ನಾವು ಮುಂದೆ ನಡೀತಕ್ಕಂಥದ್ದು. ಆದರೆ ಪೆಹಲ್ಗಾಮ್ಗೂ ಹೋಗೋದಕ್ಕೆ ಮುನ್ನ ಆ ರಸ್ತೆಗಳು ಕಡಿವಾಣ ಬಹಳ ವಿಶೇಷ. ಆ ರಸ್ತೆಗಳಲ್ಲಿ ನಡೆಯುವಂಥದ್ದಿದೆಯಲ್ಲ, ರಸ್ತೆ ಪ್ರಯಾಣನೇ ಬಹಳ ಇಕ್ಕಟ್ಟು, ಅತಿಯಾದಂತಹ ವೇಗ ಸಲ್ಲದು. ಹಾಗೆ ಅಲ್ಲಿ ಹೊರಡುವಂತಹ ಬಸ್ಸುಗಳು ಬಹಳ ಚಿಕ್ಕದು. ಯಾಕೆಂದರೆ ಉಗ್ರಗಾಮಿಗಳು ಯಾವಾಗ ಯಾರನ್ನ ಗುಂಡಿಡ್ತಾರೋ, ಎಲ್ಲಿ ಯಾರನ್ನ ಉರುಳಿಸ್ತಾರೋ, ಆದರೆ ನಮ್ಮ ಮಿಲಿಟರಿ ಸೇನೆ ಇದೆಯಲ್ಲ, ಯಾರಿಗೂ ತಲೆ ಬಗ್ಸ್ತಕ್ಕಂಥದ್ದಲ್ಲ. ಪ್ರತಿ ಹೆಜ್ಜೆಜ್ಜೆಗೂ ಸಹಿತ ಸರ್ಪ ಕಾವಲು ಕಾಯ್ತಿದ್ದಾರಲ್ಲಿ. ಯಾತ್ರಿಕರಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿ ಪ್ರತಿ 10 ಮೀಟ್ರಿಗೊಬ್ಬರು ಅಲ್ಲಿ ಪೂರ್ಣ ವ್ಯವಸ್ಥೆ ಇಲ್ಲ. ಅಂದರೆ ಮರ ಗಿಡಗಳಿಲ್ಲ, ನೆರಳಿಲ್ಲ, ಸೂರಿಲ್ಲ. ಅಂತಹ ಕಡೆ ಗನ್ನು ಬಂದೂಕು ರೆಡಿ ಇಟ್ಕೊಂಡು ಯಾರ ಕಡೆ ಗಮನ ಕೊಡದಿರ ಅವರ ಡ್ಯೂಟಿ ಏನು, ಅವರ ವೃತ್ತಿ ಧರ್ಮ ಏನು ಅದಷ್ಟಕ್ಕೆ ಬದ್ಧರಾಗಿದ್ದಾರೆ.
ಯಾಕೆಂದರೆ ನನ್ನೊಂದಿಗೆ ಸಹಿತ ಸಾಕಷ್ಟು ಭದ್ರತೆ ಇದ್ದರೂ ಒಂದಷ್ಟು ಜನ ಮಿಲಿಟರಿಯವ್ರನ್ನ ಅಲ್ಲಿರ್ತಕ್ಕಂತಹ ಅಧಿಕಾರಿಗಳನ್ನು ಅಲ್ಲಿ ಸೇವೆ ಮಾಡಿದಿರ್ತಕ್ಕಂಥ ಆ ಹೆಮ್ಮೆಯ ಭಾರತಾಂಬೆ ಹೆಮ್ಮೆಯ ಪುತ್ರರನ್ನು ಮಾತಾಡಬೇಕು ಅಂತ ನಾನು ನಡೆದರೂ ಅವರನ್ನು ಮಾತು ಸ್ಪಂದಿಸಲಿಲ್ಲ. ಕಾರಣ ಅವರ ಡ್ಯೂಟಿ, ಅವರ ಕರ್ತವ್ಯ. ಆ ಕರ್ತವ್ಯಕ್ಕೆ ನಾವು ಸಲ್ಯೂಟ್ ಹೊಡಿಲೇಬೇಕು. ಅಂತಹ ಒಂದು ವಿಶೇಷವಾಗಿರ್ತಕ್ಕಂತಹ ಕರ್ತವ್ಯವನ್ನು ಅವರು ನಿರ್ವಹಿಸ್ತಿರೋದ್ರಿಂದ ಪ್ರತಿಯೊಬ್ಬ ಯಾತ್ರಿಕರು ಕ್ಷೇಮವಾಗಿ ದರ್ಶನ ಮಾಡಿ ಬರ್ತಿದ್ದಾರೆ. ಆದರೂ ವಾಹಿನಿಗಳಲ್ಲಿ ಪ್ರಸಾರವಾಗಿರ್ತಕ್ಕಂಥ ಸುದ್ದಿಗಳನ್ನು ಕಂಡು ಒಂದಷ್ಟು ಜನ ನಮಗೆ ಎದುರಾದರು, ನಾವು ವಾಪಸ್ ಹೋಗ್ತಾ ಇದ್ದೀವಿ ಅಂತ ಹೇಳಿದರು. ಅದಷ್ಟೇ ಅಲ್ಲದಿರ ಈ ಬಾರಿ ಅದೃಷ್ಟವೋ ದುರಾದೃಷ್ಟವೋ ಸತತವಾಗಿ ಮಳೆ. ನಮಗೂ ಸಹಿತ ಶ್ರೀನಗರದಿಂದ ಪೆಹಲ್ಗಾಮ್ಗೆ ಹೋಗುವ ಮಾರ್ಗ ಮಧ್ಯದಲ್ಲಿ ಸಾಕಷ್ಟು ಮಳೆ, ಎಲ್ಲಿ ನೋಡಿದ್ರೂ ಮಳೆ, ತಳಗಿಳಿದು ನಡಿಲಿಕ್ಕೂ ಆಗೋದಿಲ್ಲ. ಆದರೆ ಒಂದಷ್ಟು ದೂರ ಆ ಸುಂದರವಾದಂತಹ ದೇವಭೂಮಿಯಲ್ಲಿ ನಡಿಬೇಕು, ಆ ನಡೆದು ಅದರ ಸವಿನ ಅನುಭವಿಸಬೇಕು. ಅದಕ್ಕಾಗಿ ನಾವು ಸಹಿತ ಒಂದಷ್ಟು ದೂರ ನಡೆದ್ವಿ, ಆ ಒಂದು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯದ ಸುಖ ಸಂತೋಷವನ್ನು ಅನುಭವಿಸಿದ್ವಿ. ಅದನ್ನು ನಿಮಗೂ ಸಹಿತ ಈಗ ತೋರಿಸ್ತಾ ಇದ್ದೀವಿ. ಇನ್ನು ಶ್ರೀನಗರದಿಂದ ಪೆಹಲ್ಗಾಮ್ ಹತ್ತ ನಡಿಬೇಕಾದ್ರೆ ಜಮ್ಮು ಶ್ರೀನಗರದಿಂದ ಪೆಹಲ್ಗಾಮ್ಗೆ ಬರಬೇಕಾದ್ರೆ ಹಗಲು ಪ್ರಯಾಣ ಮಾತ್ರ. ಯಾವುದೇ ಕಾರಣಕ್ಕೂ ಎಷ್ಟೇ ರೆಕಮೆಂಡೇಷನ್ ಇದ್ದರೂ, ಎಷ್ಟೇ ಸೂಕ್ತವಾದಂತಹ ಭದ್ರತೆ ಇದ್ದರೂ ಸಂಜೆ 4 ಗಂಟೆ ನಂತರ ಯಾರನ್ನೂ ಬಿಡೋದಿಲ್ಲ. ಬಿಟ್ಟರೂ ಧೈರ್ಯವಾಗಿ ಮುಂದೆ ನಡೀಲಿಕ್ಕೆ ನಮಗೂ ಸಾಧ್ಯವಿಲ್ವಲ್ಲ. ಯಾಕೆಂದರೆ ಅಲ್ಲಿರ್ತಕ್ಕಂಥ ಉಗ್ರಗಾಮಿಗಳು ಯಾವಾಗ ಯಾವ ರೀತಿ ಅವರ ಆಕ್ಷನ್ ತೋರಿಸ್ತಾರೋ, ಯಾವ ರೀತಿ ಯಾರ ಮೇಲೆ ಅವರ ಆರ್ಭಟ ತೋರಿಸ್ತಾರೋ ಬಹಳ ಭಯನೇ ಇದೆ. ಆದರೂ ಭಗವಂತ ನೆಲೆಸಿರ್ತಕ್ಕಂಥ ಆ ಸ್ಥಳವನ್ನು ಉಗ್ರಗಾಮಿಗಳ ಅಟ್ಟಹಾಸ ದಿನಂಪ್ರತಿ ಸಾಕಷ್ಟು ಜಾಸ್ತಿ ಆಗ್ತಾನೇ ಇದೆ. ಇದಕ್ಕೆ ನಮ್ಮ ಭಾರತ ಸರ್ಕಾರ ಸಾಕಷ್ಟು ಶ್ರಮಿಸ್ತಾ ಇದೆ. ಅಲ್ಲಿರ್ತಕ್ಕಂಥ ಮಿಲಿಟರಿ ಸೇನಾಧಿಪತಿಗಳು, ಅಲ್ಲಿರ್ತಕ್ಕಂಥ ಪಡೆ ನಮಗಾಗಿ ಶ್ರಮಿಸ್ತಿದ್ದಾರೆ. ಭಾರತಾಂಬೆಯ ಹೆಮ್ಮೆಯ ಪುತ್ರರು ಅಂದರೆ ಆ ಮಿಲಿಟರಿಯಲ್ಲಿ ಕೆಲಸ ಮಾಡ್ತಕ್ಕಂತಹ ಯೋಧರೇ. ಅಂತಹ ಯೋಧರು ನಮ್ಮೊಂದಿಗೆ ಸಾಕಷ್ಟು ಸಹಕರಿಸಿ ನಮ್ಮ ಪ್ರಯಾಣವನ್ನು ಸಾಧ್ಯವಾದಷ್ಟು ಸುಖಕರವಾಗಿ ಮಾಡ್ತಾರೆ. ಅದಾದ ನಂತರ ಸಿಗುವಂತಹ ಪುಣ್ಯಕ್ಷೇತ್ರವೇ ಪೆಹಲ್ಗಾಮ್. ಯಾತ್ರೆಗೆ ಹೊರಡಬೇಕಾದ್ರೆ ಮೊದಲೇ ಮುಂಚಿತವಾಗಿ ಬೇಕಾಗಿರ್ತಕ್ಕಂಥ ಒಂದಷ್ಟು ನಿಯಮಬದ್ಧವಾಗಿರ್ತಕ್ಕಂಥ ಪರೀಕ್ಷೆಗಳು, ಅದಕ್ಕೆ ಬೇಕಾಗಿರ್ತಕ್ಕಂಥ ವಸ್ತುಗಳು,
ಮಾರ್ಗ ಮಧ್ಯದಲ್ಲಿ ಹೊರಡಬೇಕಾದ್ರೆ ಬೇಕಾಗಿರ್ತಕ್ಕಂಥ ಔಷಧಿಗಳು, ತಮಗೆ ಬೇಕಾಗಿರ್ತಕ್ಕಂಥ ಯಾತ್ರಾ ಸಲಕರಣೆಗಳನ್ನು ಪೂರ್ಣವಾಗಿ ಸಿದ್ಧಿ ಮಾಡಿಕೊಳ್ಬೇಕು. ಅಂದರೆ ಅನುಭವ ಇರ್ತಕ್ಕಂಥವ್ರು ಒಬ್ಬರಿಬ್ಬರಿದ್ದರೆ ಭಾಳ ಅನುಕೂಲ. ಅನುಭವ ಇಲ್ದಿರ ಪ್ರತ್ಯೇಕವಾಗಿ ನಡೆದಾಗ ತುಂಬ ಕಷ್ಟ ಅನಿಸುತ್ತೆ. ಅದಕ್ಕಾಗಿ ಸಾಕಷ್ಟು ಜನ ಏಜೆಂಟ್ಸ್ ಇದ್ದಾರೆ, ಸಾಕಷ್ಟು ಜನ ಯಾತ್ರೆಯನ್ನು ಮಾಡಿಸ್ಕೊಂಬರ್ತಕ್ಕಂತಹ ಪುಣ್ಯಾತ್ಮರಿದ್ದಾರೆ. ಏನೇ ಆದರೂ ಯಾರೊಂದಿಗೆ ವ್ಯವಹರಿಸಬೇಕಾದ್ರೂ ಒಮ್ಮೆ ಆಲೋಚನೆ ಮಾಡಿ, ಒಳ್ಳೆ ಜನನ ನೋಡಿ ಒಳ್ಳೆ ಟ್ರಾವೆಲ್ಸಿಗೆ ಬುಕ್ ಮಾಡಿಕೊಂಡು ತದನಂತರ ಹೊರಡ್ತಕ್ಕಂಥದ್ದು ಭಾಳಷ್ಟು ಸೂಕ್ತ. ಆದರೆ ಮಾರ್ಗ ಮಧ್ಯದಲ್ಲಿ ಶ್ರೀನಗರ ಮತ್ತು ಪೆಹಲ್ಗಾಮ್, ಶ್ರೀನಗರ ಪೆಹಲ್ಗಾಮ್ ಮಧ್ಯದಲ್ಲಿ ನಾವು ನಡೆದು ಹೋಗುವಾಗ, ಅಂದರೆ ರಸ್ತೆ ಸಾಗುವಾಗ ಆ ಸುಂದರವಾದಂತಹ ಪ್ರಕೃತಿನ ನೋಡಿ ಎಷ್ಟು ಆನಂದವಾಗಿದೆ. ಇದನ್ನು ಎಷ್ಟು ನೋಡಿದ್ರೂ ತುಂಬ ಕಡಿಮೆನೆ. ತಾಂಡೇಶ್ವರ ಓಂ ಪ್ರಿಯಕರ ಗಂಗಾಧರ. ಅಮರನಾಥ್ ಯಾತ್ರೆಯಲ್ಲಿ ಈಗಷ್ಟೇ ಪ್ರಧಾನ ದ್ವಾರವನ್ನು, ಅಂದರೆ ದ್ವಾರದ ಪ್ರಧಾನ ದ್ವಾರ ಇಲ್ಲಿಂದ ಬರ್ತಕ್ಕಂಥದ್ದು, ಇಲ್ಲಿಂದ ಬಂದು ಮುಂದೆ ಪರಿಕ್ರಮಿಸ್ತಕ್ಕಂಥದ್ದು. ಅಂದರೆ ಯಾರೇ ಯಾತ್ರಿಕರು ಬರಬೇಕಾದ್ರೂ ಮುಂಚಿತವಾಗಿ ಪರ್ಮಿಷನ್ ತಗೊಂಡು, ಪರ್ಮಿಷನ್ ಆದ ನಂತರ ಬರ್ತಕ್ಕಂಥದ್ದು. ಪರ್ಮಿಷನ್ಗೆ ಇಲ್ಲಿ ಸಾಕಷ್ಟು ಜನ ಮಿಲಿಟರಿ ಯೋಧರಿದ್ದಾರೆ. ಇಲ್ಲಿ ಪರ್ಮಿಷನ್ ತಗೋಬೇಕಾದ್ರೆ ಪ್ರತಿಯೊಬ್ಬರು ಸಹಿತ ಈ ಪ್ರಕಾರವಾದಂತಹ ಒಂದು ಪರ್ಮಿಷನ್ ತಗೊಂಡು, ಅದು ರಾಜ್ಯದಲ್ಲೇ ಪರ್ಮಿಷನ್ ತಗೊಳ್ಳುವಂತಹ ವ್ಯವಸ್ಥೆ ಇದೆ. ಅದರಲ್ಲಿ ಒಂದು ಟಿಕೆಟ್ನ ಇವರು ಕೊಟ್ಟು, ಮುಂಭಾಗದಲ್ಲಿ 2 ಟಿಕೆಟ್ ಇದೆ, ಆದರೆ ಒಟ್ಟು 3 ಟಿಕೆಟ್ಗಳನ್ನು ತೆಗೆದುಕೊಳ್ಬೇಕು. ಈ 3 ಸಹಿತ ನಿಮ್ಮ ವಾಸ್ತುಗಳು, ಅಂದರೆ ಬೆಂಗಳೂರಿನಲ್ಲಾಗಲಿ ನೀವು ಎಲ್ಲಿಂದ ಬಂದಿದ್ದೀರೋ ಅಲ್ಲೇ ತೊಗೊಳ್ಬೇಕು. ಪಾಸನ್ನು ಮೊದಲೇ ತೊಗೊಂಡು ಮೆಡಿಕಲ್ ಸರ್ಟಿಫಿಕೇಟ್ ಇದ್ದು ಅದಾದ ನಂತರ ಈ ಒಂದು ಬೆಟ್ಟವನ್ನು ಪರಿಕ್ರಮಿಸಬೇಕು. ಇದು ಅಮರನಾಥ್ ಯಾತ್ರೆಯ ವಿಶೇಷತೆ. ಹರ ಹರ ಮಹಾದೇವ್. ಭಗವಂತನ ಪ್ರಾರ್ಥನೆ ಮಾಡ್ತಾ ಅಮರನಾಥ್ ಯಾತ್ರೆಗೆ ನಡೆದು ಹೋಗುವಂಥವ್ರಿದ್ದಾರೆ, ಕುದುರೆ ಮೇಲೆ ಹೋಗುವಂಥವ್ರಿದ್ದಾರೆ, ಹೆಲಿಕಾಪ್ಟರಲ್ಲಿ ಬರ್ತಕ್ಕಂಥವ್ರಿದ್ದಾರೆ. ಆದರೆ ನಿನ್ನೆಯಿಂದ, ಅಂದರೆ ಸತತವಾಗಿ 4-5 ದಿನಗಳಿಂದ ಸತತ ಮಳೆ ಜಾಸ್ತಿ ಆದ್ದರಿಂದ ನಡೆದು ಹೋಗುವಂಥದ್ದು ಸ್ವಲ್ಪ ಕಷ್ಟ ಆಗ್ತಿದೆ. ಮಳೆ ಜಾಸ್ತಿ ಆದ್ದರಿಂದ ನಡೆದು ಹೋಗೋದು ಕಷ್ಟ ಆದ್ದರಿಂದ ಈ ಪ್ರಕಾರವಾದಂತಹ ಒಂದು ಕುದುರೆಯನ್ನು ಸಹಿತ ಈ ಒಂದು ಪರಿಕ್ರಮಕ್ಕೆ, ಅಂದರೆ ವಿಶೇಷವಾಗಿರ್ತಕ್ಕಂಥ ಆಸ್ಥಾನಕ್ಕೆ ಅಮರನಾಥ್ ಯಾತ್ರೆಗೆ ಕುದುರೆ ಮೇಲೆ ಪ್ರಯಾಣ. ನಾನೇ ಅಂತಲ್ಲ, ಸಾಕಷ್ಟು ಜನ ಪ್ರಯಾಣಿಸ್ತಾ ಇದ್ದಾರೆ. ಎಲ್ಲರೂ ಭಗವಂತನ ಪ್ರಾರ್ಥನೆ ಮಾಡೋಣ, ಹರ ಹರ ಮಹಾದೇವ್ ಅಂತ ಹೇಳಿಕೊಂಡು ಮುಂದೆ ಪ್ರಯಾಣ ಬೆಳೆಸೋಣ. ಭಗವತ್ ಸಂಕಲ್ಪ, ಭಗವಂತನ ಆರಾಧನೆ ಅದೇ ಮುಖ್ಯವಾಗಿರ್ತಕ್ಕಂಥದ್ದು.
ಅಮರನಾಥ್ ಕ್ಷೇತ್ರದಲ್ಲಿ ಸ್ವಾಮಿ ಸಾಂಬ ಸದಾಶಿವನ ಉತ್ಸವ ಮೂರ್ತಿನ ಅಲ್ಲೂ ಸಹಿತ ತೆಗೆದುಕೊಂಡೋಗಿ ಪೂಜೆ ಮಾಡಿಸ್ಕೊಂಡು ಬರುವಂಥದ್ದು ಒಂದು ಕಾಯಕಲ್ಪವಾಗಿದೆ. ಅದಕ್ಕಾಗಿ ಈ ಸುಂದರವಾದಂಥ ಹಿಮದಿಂದ ಕೂಡಿರ್ತಕ್ಕಂಥ ಈ ಆಸ್ಥಾನದಲ್ಲಿ ಸ್ವಾಮಿನ ಪರಮೇಶ್ವರನ್ನ ಸಾಂಬ ಸದಾಶಿವನ್ನ ಕೂಡಿಸಿ ಅಲ್ಲೂ ಸಹಿತ ಆರಾಧನೆ ಮಾಡ್ಕೊಂಡು ಬರೋಣ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ.